ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು PST, GPST ಮತ್ತೆ HST ಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ತರಗತಿಗಳನ್ನ ಮಾಡ್ತಾ ಇದೀವಿ. ಅದರಲ್ಲಿ ಇಂದು 2ನೇ ತರಗತಿ. ಸೊ ಈ 2ನೇ ತರಗತಿಯಲ್ಲಿ ನಾವು ಆಗಮ ಮತ್ತೆ ನಿರ್ಗಮ ಸಾಧನಗಳು ಮೀನ್ಸ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ತರಗತಿ ಒಂದರಲ್ಲಿ ಈಗಾಗಲೇ ಯಾವ ವಿಷಯಗಳನ್ನ ಮಾತಾಡಿದೀವಿ ಅಂತಂದ್ರೆ ಸೊ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಮೊದಲನೇ ತರಗತಿಯಲ್ಲಿ ನಾವು ಕಂಪ್ಯೂಟರ್ನ ಇತಿಹಾಸ, ಗಣಕಯಂತ್ರದ ಭಾಷೆಗಳು ಯಾವ್ಯಾವ ಇದಾವೆ, ಗಣಕಯಂತ್ರದ ತಲೆಮಾರುಗಳು ಯಾವ್ಯಾವು, ಎಷ್ಟು ಜನರೇಷನ್ಸ್ ಇದಾವೆ, ಗಣಕಯಂತ್ರದ ವಿಧಗಳು, ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್, ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ಸ್, ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್, ಟೈಪ್ಸ್ ಆಫ್ ಕಂಪ್ಯೂಟರ್ಸ್. ಸೊ ಇದ್ರ ಮೇಲೆ ಎಲ್ಲದ್ರ ಮೇಲೆ ನಾವು ಸಂಪೂರ್ಣವಾಗಿ ನಾನು ವಿಡಿಯೋನ ಮಾಡಿದ್ದೆ. ಸೊ ಆ ಒಂದು ವಿಡಿಯೋದ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಹೋಗ್ತೇನೆ. ಸೊ ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಆ ವಿಡಿಯೋನ ಪಡ್ಕೊಳ್ತಾ ಹೋಗ್ಬೋದು. ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾತಾಡ್ತಾ ಹೋಗ್ತೀವಿ ಅಂತಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ನೋಡಿ, ಕಂಪಲ್ಸರಿ ಯಾವುದೇ ಒಂದು PST, GPST, HST ಎಕ್ಸಾಮ್ ಆಗಲಿ ಖಂಡಿತವಾಗ್ಲೂ ನಿಮಗೆ 1 ರಿಂದ 2 ಅಂಕಗಳು ಈ ಒಂದು ವಿಷಯದ ಮೇಲೆ ಬಂದೇ ಬರುತ್ತೆ. 100% ಬಂದೇ ಬರುತ್ತೆ, ಆಗಮ ಮತ್ತೆ ನಿರ್ಗಮ ಸಾಧನಗಳ ಆಧಾರಿತದ ಮೇಲೆ. ಹಾಗಾದ್ರೆ ಯಾವೆಲ್ಲ ಇನ್ಪುಟ್ ಸಾಧನಗಳಿದಾವೆ, ಯಾವೆಲ್ಲ ಔಟ್ಪುಟ್ ಸಾಧನಗಳಿದಾವೆ, ಯಾವೆಲ್ಲ ಇನ್ಪುಟ್ ಮತ್ತೆ ಔಟ್ಪುಟ್ ಎರಡೂ ಸಾಧನಗಳಿದಾವೆ, ಅವುಗಳ ಬಗ್ಗೆನೂ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸಸ್ ಅಂತಂದ್ರೆ ಏನು ಅನ್ನೋದು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಏನ್ ಹೆಸರಲ್ಲೇ ಇದೆ ಇನ್ಪುಟ್ ಅಂಡ್ ಔಟ್ಪುಟ್. ಇನ್ಪುಟ್ ಅಂತಂದ್ರೆ ಆಗಮನಾಂಗ. ಸೊ ನೀವು ಕನ್ನಡದಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಇನ್ಪುಟ್ ಮತ್ತೆ ಔಟ್ಪುಟ್ ಅನ್ನುವಂಥದ್ದು ಏನು ಅರ್ಥ ಅಂತಂದ್ರೆ ಗಣಕಯಂತ್ರಗಳಿಗೆ ದತ್ತಾಂಶವನ್ನ ನೀಡುವುದು ಅಥವಾ ದತ್ತಾಂಶವನ್ನ ಪಡೆದುಕೊಳ್ಳುವಂಥದ್ದು. ಆ ಒಂದು ಸಾಧನಗಳಿಗೆ ನಾವೇಂತ ಕರಿತೀವಿ, ಆಗಮ ಮತ್ತೆ ನಿರ್ಗಮನಾಂಗ ಸಾಧನಗಳು ಅಂತ ಕರಿತಾ ಹೋಗ್ತೀವಿ. ಏನಕ್ಕೆ ಬೇಕು ನೋಡಿ, ಯಾವುದೇ ಒಂದು ವಿಷಯವನ್ನ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಈಗ ನಿನ್ನೆ ನೀವು ಲಾಸ್ಟ್ ತರಗತಿಯಲ್ಲಿ ನೋಡ್ತಾ ಹೋದ್ರಿ, ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನಾನು ಹೇಳಿದೆ ಗಣಕಯಂತ್ರ ಅಂತಂದ್ರೆ ಏನು, ಯಾವ್ದಾದ್ರು ಒಂದು ಮಾಹಿತಿಯನ್ನ ಮೊದಲಿಗೆ ಅದೇನ್ ಮಾಡುತ್ತೆ, ಸ್ವೀಕರಿಸುತ್ತೆ. ಹಾಗಾದ್ರೆ ಸ್ವೀಕರಿಸೋದಂದ್ರೆ ಹೇಗ್ ಸ್ವೀಕರಿಸುತ್ತೆ, ಅದಕ್ಕೆ ಕೆಲವೊಂದಿಷ್ಟು ಡಿವೈಸಸ್ ಇದಾವೆ, ಅವುಗಳನ್ನ ನಾವು ಆಗಮನಾಂಗ ಸಾಧನಗಳು ಅಂತ ಕರಿತಾ ಹೋಗ್ತೀವಿ. ತದನಂತರ ಆ ಕ್ರಿಯೆಯನ್ನು ಅದು ಸಂಸ್ಕರಿಸುತ್ತೆ. ನಾನು ಹೇಳಿದೆ ಫಸ್ಟ್ ನಿಮ್ಗೆ ಇದೇ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದೆ. 2+3 ಅಂತ ಒಂದು ಮಾಹಿತಿಯನ್ನ ಕೊಡ್ಬೇಕು. ನಾನು 2+3 ಅಂತ ಒಂದು ಮಾಹಿತಿಯನ್ನ ಕಂಪ್ಯೂಟರ್ ಕೊಡ್ಬೇಕಂದ್ರೆ ಹೇಗ್ ಕೊಡ್ಬೇಕು, ಅವಾಗ ನಾವೊಂದು ಈ ಒಂದು ಇನ್ಪುಟ್ ಸಾಧನವನ್ನ ಬಳಸ್ತೀವಿ. ಯಾವ ಇನ್ಪುಟ್ ಸಾಧನವನ್ನು ಬಳಸ್ತೀವಿ, ಕೀಬೋರ್ಡ್ ಅನ್ನ ಬಳಸ್ತೀವಿ. ಸೊ ಅದೇ ರೀತಿಯಾಗಿ ಬಹಳಷ್ಟು ಇನ್ಪುಟ್ ಸಾಧನಗಳಿದಾವೆ. ಸೊ ಅವುಗಳು ಯಾವ್ಯಾವು, ಅವುಗಳ ಕೆಲಸ ಏನು ಅಂತ ನೋಡ್ತಾ ಹೋಗ್ತೀವಿ. ಕೇವಲ ಇನ್ಪುಟ್ ಡಿವೈಸಸ್ ಅಷ್ಟೇ ಇದ್ರೆ ಸಾಕಾ, ಕೇವಲ 2+3 ಕೊಟ್ರೆ ಅಷ್ಟೇ ಸಾಕಾ? ಸೊ ಅದು ಒಳಗಡೆ ಒಂದು ಪ್ರೊಸೆಸ್ ನಡಿಬೇಕು. ಪ್ರೊಸೆಸ್ ಆದ್ಮೇಲೆ ನಮ್ಗೆ ಏನ್ ಮಾಡ್ಬೇಕು, 2+3 5 ಅಂತ ನಮ್ಗೆ ಶೋ ಮಾಡ್ಬೇಕು ಮೀನ್ಸ್ ನಮ್ಗೆ ತೋರಿಸ್ಬೇಕಂದ್ರೆ ಅದು ಹೇಗೆ ತೋರಿಸುತ್ತೆ, ತೋರಿಸುವಂತ ನಮಗೆ ಆ ಒಂದು ಮಾಹಿತಿಯನ್ನ ನಮ್ಮ ಒಂದು ಯಾರೊಬ್ರು ಬಳಸ್ತಾ ಇರ್ತಾರೋ ಅವರಿಗೆ ತೋರಿಸುವಂತ ಸಾಧನಗಳಿಗೆ ನಾವೆಂತ ಕರಿತಾ ಹೋಗ್ತೀವಿ, ಅವುಗಳನ್ನ ನಾವು ನಿರ್ಗಮನಾಂಗ ಸಾಧನಗಳು, ಔಟ್ಪುಟ್ ಡಿವೈಸಸ್ ಅಂತ ಕರಿತಾ ಹೋಗ್ತೀವಿ. 5 ಅನ್ನುವಂತ ಮಾಹಿತಿ ಏನ್ ತೋರಿಸುತ್ತೋ ಅಂತ ಸಾಧನಗಳಿಗೆ ಯಾವ ಆಗ್ಬೋದು, ಮಾನಿಟರ್ ಆಗ್ಬೋದು. ಮಾನಿಟರ್ ಅಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಸಾಧನಗಳು ಬರ್ತವೆ, ಅವುಗಳ ಬಗ್ಗೆ ನಾವು ಒಂದೊಂದೇ ಚರ್ಚೆ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಈ ಕ್ಲಾಸ್ ಇಷ್ಟು ಡೀಪ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಕಂಪಲ್ಸರಿ 1 ರಿಂದ 2 ಅಂಕಗಳು ಬಂದೇ ಬರ್ತವೆ. ಈಗ ಮೊದಲಿಗೆ ಆಗಮನಾಂಗ ಸಾಧನಗಳು ಅಂತಂದ್ರೆ ಏನು, ಇನ್ಪುಟ್ ಡಿವೈಸಸ್ ಅಂತಂದ್ರೆ ಏನು ಅಂತಂದ್ರೆ ಗಣಕಯಂತ್ರಗಳಿಗೆ ದತ್ತಾಂಶ ನೀಡಲು ಬಳಸುವ ಸಾಧನಗಳಿಗೆ ಆಗಮನಾಂಗ ಸಾಧನಗಳು ಎನ್ನುವರು. ಬಹಳಷ್ಟು ಜನ ಕೇಳ್ತಿದ್ರು ಸರ್ ಇಂಗ್ಲಿಷ್ ಅಲ್ಲೂ ಸಹ ನಾನು ಸ್ವಲ್ಪ ಹೇಳಿ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, an input device is a piece of computer hardware used to send the data. ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಅಂತಂದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಂತ್ರಾಂಶ ಮತ್ತು ತಂತ್ರಾಂಶಗಳು ಅಂತಂದ್ರೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಇದೊಂದು ಸಹ ಹಾರ್ಡ್ವೇರ್ ಡಿವೈಸ್ ಆಗಿದ್ದು, ಇಟ್ಸ್ ಎ ಇನ್ಪುಟ್ ಡಿವೈಸ್ ಇಸ್ ಎ ಪೀಸ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್ ಯೂಸ್ಡ್ ಟು ಸೆಂಡ್ ದ ಡಾಟಾ. ಮಾಹಿತಿಯನ್ನ ಕಳಿಸೋದಕ್ಕಾಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡೋದಕ್ಕಾಗಿರ್ಬೋದು, ಕಂಟ್ರೋಲ್ ದ ಸಿಗ್ನಲ್ಸ್ ಲೈಕ್ ಎ ಟೆಕ್ಸ್ಟ್, ಇಮೇಜ್, ಸೌಂಡ್. ನೀವು ಟೆಕ್ಸ್ಟ್ ಅನ್ನ ಕೊಡಬೇಕು ಅಂತಂದ್ರೆ, ಇಮೇಜಸ್ ನ ಕಳಿಸಬೇಕು ಅಂತಂದ್ರೆ ಸೌಂಡ್. ಫಾರ್ ಎಕ್ಸಾಂಪಲ್ ಸರ್ ಏನಕ್ಕೆ ಕೊಡಬೇಕು ಟೆಕ್ಸ್ಟ್, ಇಮೇಜ್, ಸೌಂಡ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು PPT ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಟೆಕ್ಸ್ಟ್ ಅನ್ನ ಕೊಡ್ಲೇಬೇಕಾ, PPTಗೆ ಇಮೇಜಸ್ ಬೇಕಾಗುತ್ತಲ್ವಾ, ಇಮೇಜಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಆಡಿಯೋ ಸೌಂಡ್ ಅನ್ನ ತೋರಿಸಬೇಕು ಅಥವಾ ಆಡಿಯೋ ಸೌಂಡ್ ಅನ್ನು ತೋರಿಸಬೇಕು, ವಿಡಿಯೋಗಳನ್ನ ತೋರಿಸಬೇಕಂದ್ರು ಆ ಒಂದು ಮಾಹಿತಿಯನ್ನು ನಾವು ಕಂಪ್ಯೂಟರ್ ಕೊಡಬೇಕಾಗುತ್ತೆ. ಹಾಗಾದ್ರೆ ಯಾವ ಒಂದು ಸಾಧನಗಳಿಂದ ಕೊಡ್ತಾ ಹೋಗ್ಬೋದು, ನಾನು ಇಲ್ಲಿ ಚಿತ್ರವನ್ನು ಹಾಕಿ ನೋಡ್ತಾ ಹೋಗ್ಬೋದು. ಕೀಬೋರ್ಡ್ ಆಗಿರ್ಬೋದು, ನ್ಯೂಮರಿಕ್ ಕೀಪ್ಯಾಡ್ ಆಗಿರ್ಬೋದು, ಫ್ಲೋಟಿಂಗ್ ಡಿವೈಸ್ ಮೌಸ್ ಆಗಿರ್ಬೋದು, ಜಾಯ್ಸ್ಟಿಕ್ ಆಗಿರ್ಬೋದು, ಟಚ್ ಸ್ಕ್ರೀನ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಇವೆಲ್ಲವನ್ನು ಸಹ ನಾವು ಮೈಕ್ರೋಫೋನ್ಗಳಾಗಿರ್ಬೋದು, ವೆಬ್ ಕ್ಯಾಮ್ಗಳಾಗಿರ್ಬೋದು, ಇವುಗಳೆಲ್ಲ ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತೇವೆ. ಇನ್ಪುಟ್ ಡಿವೈಸಸ್ ಮೀನ್ಸ್ ಏನಂತ ಅರ್ಥ, ಸೊ ಇದೊಂದು ಮಾಹಿತಿಯನ್ನ ಕಂಪ್ಯೂಟರ್ಗೆ ಕೊಡುವಂಥದ್ದು. ಮಾಹಿತಿನ ಕಂಪ್ಯೂಟರ್ ತಗೊಳ್ಳುವಂಥದ್ದಲ್ಲ, ಮಾಹಿತಿಯನ್ನ ಕಂಪ್ಯೂಟರ್ಗೆ ಕೊಡುವಂಥದ್ದಕ್ಕೆ ನಾವೇನ್ ಕರಿತೀವಿ, ಇನ್ಪುಟ್ ಡಿವೈಸಸ್ ಅಂತ ಕರಿತಾ ಹೋಗ್ತೀವಿ. ಯಾವ ಇನ್ಪುಟ್ ಡಿವೈಸಸ್ ಇದಾವೆ ನೀವು ನೋಡ್ತಾ ಹೋಗ್ಬೋದು. ನಾನು ಇಲ್ಲಿ ಲಿಸ್ಟ್ ಅನ್ನ ಮಾಡಿದ್ದೀನಿ. ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಟ್ರ್ಯಾಕ್ ಬಾಲ್, ಜಾಯ್ಸ್ಟಿಕ್, ಲೈಟ್ ಪೆನ್, ಟಚ್ ಸ್ಕ್ರೀನ್, ಆಪ್ಟಿಕಲ್ ಕಾರ್ಡ್ ರೀಡರ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್, ಆಪ್ಟಿಕಲ್ ಬಾರ್ ಕೋಡ್ ರೀಡರ್, ಮತ್ತೆ ಇನ್ನು ಕೆಳಭಾಗದಲ್ಲಿದೆ, ಮತ್ತೆ ವಾಯ್ಸ್ ರೆಕಗ್ನೈಸೇಷನ್ ಡಿವೈಸಸ್, ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಇದೆ ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್, OMR ಎನ್ನುವಂಥದ್ದು.
OMR ಅಂತ ನೀವು ಎಲ್ಲಿ ಗಮನಿಸಿರ್ತೀರ ಹೇಳಿ, ನೀವು ಯಾವುದೇ ಒಂದು ಪರೀಕ್ಷೆನ ಬರೆದ್ರೆ OMR ಎನ್ನುವಂತ ಶೀಟ್ ಅನ್ನು ನೀವು ಬಳಸ್ತೀರಾ. ಹಾಗಾದ್ರೆ ಆ OMR ಶೀಟ್ ನ ಬಳಸಿದಾರ ಅಂತಂದ್ರೆ ಅದನ್ನ ವ್ಯಾಲ್ಯೂಯೇಟ್ ಮಾಡ್ಬೇಕಲ್ವಾ? ಯಾವ್ದ್ರ ಮುಖಾಂತರ ವ್ಯಾಲ್ಯೂಯೇಟ್ ಮಾಡ್ತಾರೆ? ಎಸ್, ಅವುಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗ್ತೀವಿ. ಕನ್ನಡದಲ್ಲಿ ನೋಡೋದಾದ್ರೆ ನಾವು ಯಾವ ಒಂದು ಆಗಮನಾಂಗ ಸಾಧನಗಳಂತ ಯಾವ್ದನ್ನ ಕರಿತಾ ಹೋಗ್ತೀವಿ? ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು, ವೆಬ್ ಕ್ಯಾಮ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಟಚ್ ಸ್ಕ್ರೀನ್, ಜಾಯ್ಸ್ಟಿಕ್, ಗ್ರಾಫಿಕ್ಸ್ ಟ್ಯಾಬ್ಲೆಟ್, ಬಾರ್ಕೋಡ್ ರೀಡರ್, ಡಿಜಿಟಲ್ ಕ್ಯಾಮ್ರಾ, ಮತ್ತೆ OMR ನ ಸೇರಿಸಿಲ್ಲ. OMR ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾನು ಈಗ ತಾನೇ ಹೇಳಿದೆ ಇವೆಲ್ಲ ಏನು ಆಗಮನಾಂಗ ಸಾಧನಗಳು. ಆಗಮನ ಅಂತಂದ್ರೆ ಯಾವ್ದಕ್ಕೆ ಆಗಮನ? ಕಂಪ್ಯೂಟರ್ಗೆ ಆಗಮ ಆಗುವಂತದ್ದು. ಏನು? ಮಾಹಿತಿಯು ಕಂಪ್ಯೂಟರ್ಗೆ ಕಳಿಸುವಂತ ಸಾಧನಗಳು. ಹಾಗಾದ್ರೆ ಯಾವ್ಯಾವ ರೀತಿಯಲ್ಲಿ ಮಾಹಿತಿನ ಕಳಿಸ್ತವೆ ಅನ್ನೋದನ್ನ ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಾನು ತಗೊಂಡಿರುವಂತದ್ದು ಕೀಲಿಮಣಿ ಅಥವಾ ಕೀಬೋರ್ಡ್ ಅಂತ ಕರಿತಾ ಹೋಗ್ತೀವಿ. ಸೊ ಕೀಬೋರ್ಡ್ ಅನ್ನು ನೀವು ನೋಡ್ತಾ ಹೋಗ್ಬೋದು. ಕೀಬೋರ್ಡ್ ಅಲ್ಲಿ ಬಹಳಷ್ಟು ಕೀಗಳಿರ್ತವೆ. ಒಂದೊಂದು ಕೀಬೋರ್ಡ್ ಅಲ್ಲಿ ಒಂದೊಂದು ರೀತಿಯ ಕೀಬೋರ್ಡ್ಸ್ ಇದೇ ಇರ್ತವೆ. ಸೊ ಇವುಗಳಲ್ಲಿ ಕೆಲವೊಂದಿಷ್ಟು ಶಾರ್ಟ್ ಕಟ್ ಕೀಗಳಿರ್ತವೆ, ಕೆಲವೊಂದಿಷ್ಟು ಆಲ್ಫಾಬೆಟಿಕ್ಸ್ ಇರ್ತವೆ, ಕೆಲವೊಂದಿಷ್ಟು ನ್ಯೂಮರಿಕ್ಸ್ ಇರ್ತವೆ. ಸೊ ಏನೇನೆಲ್ಲ ಇರ್ತವೆ ಎನ್ನುವುದ್ರ ಬಗ್ಗೆ ಕೀಲಿಮಣಿ ಮೇಲೆ ಆಧಾರಿತವಾಗಿ ಒಂದು ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೀನಿ. ಕೀಬೋರ್ಡ್ ಆಧಾರಿತವಾಗಿ ಒಂದು ಕ್ಲಾಸ್ ಅನ್ನ ಮಾಡ್ತೀನಿ. ಏನಕ್ಕೆ? ಕೀಬೋರ್ಡ್ ಅಲ್ಲಿ ತುಂಬಾ ಶಾರ್ಟ್ ಕಟ್ ಕೀಸ್ ಇರ್ತವೆ. ಅದ್ರ ಜೊತೆಗೆ ಒಂದು ಕೀ ಏನಾದ್ರೂ ಇದೆ ಅಂತಂದ್ರೆ ಅದರಲ್ಲಿ 2-3 ರೀತಿಯಿಂದ ಕಾರ್ಯಗಳು ನಡೀತಾ ಹೋಗ್ತವೆ. ಹಾಗಾದ್ರೆ ಯಾವೆಲ್ಲ ಕಾರ್ಯಗಳು ನಡೀತವೆ, ಹೇಗಿರುತ್ತೆ ಕೀಬೋರ್ಡ್ ಅಂತ ಅದ್ರ ಬಗ್ಗೆ ನಾನು ಒಂದು ಕ್ಲಾಸ್ನೇ ತಗೊಳ್ತೀನಿ. ಬಟ್ ನಾವಿಲ್ಲಿ ಏನ್ ತಿಳ್ಕೊಬೇಕು? ಈ ಕೀಬೋರ್ಡ್ ಎನ್ನುವಂಥದ್ದು ಒಂದು ಇನ್ಪುಟ್ ಡಿವೈಸ್. ಏನೇನ ಇನ್ಪುಟ್ ಕೊಡುತ್ತೆ? ನಮ್ಗೆ ಕಂಪ್ಯೂಟರ್ಗೆ ಬೇಕಾದಂತಹ ಮಾಹಿತಿಯನ್ನ ಅಕ್ಷರಗಳ ರೂಪದಲ್ಲಿ ಕೊಡುತ್ತೆ. ಅಕ್ಷರಗಳ ರೂಪದಲ್ಲಿ ಕೇಳುವಂಥದ್ದು. ಸೊ ಸರಿಯಾಗಿ ನೀವು ಎಕ್ಸಾಮ್ ಅಲ್ಲಿ ಇದೇ ರೀತಿಯಾಗಿ ಕೇಳುವಂಥದ್ದು. ಅಂಡ್ ಇಟ್ ಈಸ್ ಅನ್ ಇನ್ಪುಟ್ ಡಿವೈಸ್ ಯೂಸ್ಡ್ ಟು ಪ್ರೊವೈಡ್ ಎ ಟೆಕ್ಸ್ಚುಯಲ್ ಇನ್ಫಾರ್ಮೇಶನ್ ಟು ದ ಕಂಪ್ಯೂಟರ್ಸ್. ನಮ್ಗೆ ಏನಾದ್ರೂ ಮಾಹಿತಿ, ಸರ್ ನಾನು ಈಗಾಗಲೇ ಹೇಳಿದ್ನಲ್ವಾ, ನಾನು ಏನಂದ್ರೆ 2+3 ನನಗೆ ಎಷ್ಟು ಅಂತ ಬೇಕು. ಹಾಗಾದ್ರೆ 2+3 ಅಂತ ನಾನು ಎಲ್ಲಿ ತಗೋಬೇಕು? 2+3 ಎನ್ನುವಂಥದ್ದನ್ನ ಈ ಭಾಗದಲ್ಲಿ ನೀವು ನೋಡಬಹುದು, ಸಂಖ್ಯೆಗಳಿರುತ್ತೆ. ಈ ಸಂಖ್ಯೆಗಳನ್ನ ಟೈಪ್ ಮಾಡಬೇಕಾಗುತ್ತೆ. 2+3 ಇರುವಂತಹ ಮಾಹಿತಿಯನ್ನ ಕೊಟ್ರೆ ಅದು ಅಕ್ಷರಗಳ ರೂಪದಲ್ಲಿ ಮಾಹಿತಿಯನ್ನು ಯಾರು ಕೊಡುತ್ತೆ? CPU ಕೊಡ್ತಾ ಹೋಗುತ್ತೆ. ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಒಂದು ಕಾರ್ಯನಿರ್ವಹಿಸುವ ಸಾಧನ ಇರುತ್ತೆ. ಆ ಸಾಧನ ಕೊಡ್ತಾ ಹೋಗುತ್ತೆ. ಆ ಸಾಧನ ಏನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಇವತ್ತು ನಾನು ಮಾತಾಡ್ತಿರೋದು ಕೇವಲ ಆಗಮನ ಮತ್ತೆ ನಿರ್ಗಮನಾಂಗ ಸಾಧನಗಳ ಬಗ್ಗೆ ಮಾತ್ರ. ಎಸ್, ಈ ಒಂದು ಕೀಲಿಮಣಿಯನ್ನ, ಈ ಒಂದು ಕೀಬೋರ್ಡ್ ಅನ್ನ ಫಸ್ಟ್ ಕಂಡು ಹಿಡಿದವರು ಯಾರು ಅಂತಂದ್ರೆ ಕೀಲಿಮಣಿ ವಿನ್ಯಾಸವನ್ನ ಆಗಸ್ಟ್ ಡೋರಾಕ್ ಎನ್ನುವರು ನೀಡ್ತಾರೆ. ದ ಡಿಸೈನ್ ಆಫ್ ದ ಕೀಸ್ಟೋನ್ ವಾಸ್ ಪ್ರೊವೈಡೆಡ್ ಬೈ ಆಗಸ್ಟ್ ಡೋರಾಕ್. ಸೊ ಇವ್ರ ಬಗ್ಗೆ ಸಹ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಡಿ. ಇದಿಷ್ಟು ಕೀಲಿಮಣಿ ಬಗ್ಗೆ. ಇದು ಸಹ ಒಂದು, ನಾನು ಯಾವ ಸಾಧನ ಅಂತ ಹೇಳಿದೆ, ಇದೊಂದು ಇನ್ಪುಟ್ ಸಾಧನ. ಏನನ್ನ ಇನ್ಪುಟ್ ಆಗಿ ಕೊಡುತ್ತೆ? ಅಕ್ಷರಗಳನ್ನ ಇನ್ಪುಟ್ ಆಗಿ ಕೊಡುತ್ತೆ. ಅಕ್ಷರಗಳನ್ನ ಆ ಕಂಪ್ಯೂಟರ್ಗೆ ಗೊತ್ತಾಗುವಂತೆ ಕೊಡುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಮೌಸ್. ಮೌಸ್ ಎನ್ನುವಂಥದ್ದು ಸೊ ನೋಡ್ಲಿಕ್ಕೆ ಹೇಗಿದೆ? ಇಲಿಯ ರೂಪದಲ್ಲೇ ಇದೆ. ಅದಕ್ಕೆ ನಾವು ಮೌಸ್ ಅನ್ನುವಂಥ ಹೆಸರನ್ನ ಕೊಟ್ಟಿದ್ದಾರೆ. ಆದ್ರೆ ಮೌಸ್ಗೆ ಒಂದು ವಿಸ್ತೃತ ರೂಪನೇ ಇದೆ, ಫುಲ್ ಫಾರ್ಮೇ ಇದೆ. ಮೌಸ್ ಮೀನ್ಸ್ ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸರ್ಚ್ ಇಂಜಿನ್ ಅಂತ ಕರಿತಾ ಹೋಗ್ತೀವಿ. ದ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ದ ಮೌಸ್ ಇಸ್ ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸರ್ಚ್ ಇಂಜಿನ್. ನೀವು ನೋಡ್ಬೋದು MOUSE. ಮೌಸ್ ಎನ್ನುವಂಥದ್ದಕ್ಕೆ ಫುಲ್ ಫಾರ್ಮ್ ಇದು, ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸರ್ಚ್ ಇಂಜಿನ್ ಅಂತ. ಸೊ ಇದರ ಕೆಲಸ ಏನು ಅಂತಂದ್ರೆ ಗಣಕಯಂತ್ರಗಳಿಗೆ ಸಾಮಾನ್ಯವಾಗಿ ನಿರ್ದೇಶನಗಳನ್ನು ನೀಡಲು ಬಳಸ್ತೇವೆ. ನೀವು ನೋಡ್ತಾ ಹೋಗ್ಬೋದು, ನಾನು ಇಲ್ಲಿ ಬಳಸ್ತಾ ಇರುವಂತದ್ದು, ನಾನು ಇಲ್ಲಿ ಪೆನ್ ಅನ್ನ ನಾನು ಈ ತರ ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ರೊಟೇಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ನಿದರ್ಶನಗಳನ್ನ ಕೊಡ್ತಾ ಇದ್ದೀನಿ. ನಿದರ್ಶನಗಳು ಕೊಡ್ತಾ ಇದ್ದೀನಿ ಅಂತಂದ್ರೆ ಯಾವ್ದ್ರ ಮುಖಾಂತರ ಕೊಡ್ತಾ ಇದ್ದೀನಿ? ಮೌಸ್ ನ ಮುಖಾಂತರ ಕೊಡ್ತಾ ಇರ್ತೀನಿ ಅಂತ ಅರ್ಥ. ಸೊ ನಿದರ್ಶನಗಳು ಕೊಡುವಂತದ್ದೆಲ್ಲವನ್ನೂ ಸಹ ಅಷ್ಟೇ ಮೌಸ್ ಮಾಡ್ತಾ ಇರುತ್ತೆ. ಸೊ ನೀವು ನೋಡ್ಬೋದು, ಕೀಲಿಮಣಿ ಆದ್ರೆ ಅಲ್ಲಿ ಅಕ್ಷರಗಳನ್ನ ಅಷ್ಟೇ ಕೊಡ್ತಾ ಇತ್ತು ಕಂಪ್ಯೂಟರ್ಗೆ. ಆದ್ರೆ ಮೌಸ್ ಅನ್ನುವಂಥದ್ದು ಏನ್ ಮಾಡುತ್ತೆ? ನಿರ್ದೇಶನಗಳನ್ನ ಕೊಡುತ್ತೆ. ಮೀನ್ಸ್ ಡೈರೆಕ್ಷನ್ಸ್ ಅನ್ನ ಕೊಡುತ್ತೆ. ಯಾರಿಗೆ? ಕಂಪ್ಯೂಟರ್ಗೆ. An input device commonly used to give the directions to the computers and an alternative to the keypad. ಕೀಪ್ಯಾಡ್ ನ ಬದಲಾಗಿಯೂ ಸಹ ಇದನ್ನ ಬಳಸಬಹುದು. ಸರ್ ಕೀಪ್ಯಾಡ್ ನ ಬದಲಾಗಿ ಹೇಗೆ ಬಳಸಬಹುದು ಇದನ್ನ? ಇಲ್ಲಿ ಕೀಪ್ಯಾಡ್ ಇಲ್ವಲ್ಲ, ನನಗೆ A B ಬೇಕಂದ್ರೆ ಹೇಗೆ ನಾನು ಬಳಸ್ಕೊಳ್ತಾ ಹೋಗ್ಬೋದು? ನೋಡಿ, ನಿಮ್ಗೆ ಕಂಪ್ಯೂಟರ್ ಅಲ್ಲೇ ಆಲ್ರೆಡಿ ಡಿಸೈನ್ ಆಗಿರುವಂತ ಕೆಲವೊಂದಿಷ್ಟು ಕೀಬೋರ್ಡ್ ಇರುತ್ತೆ. ಆ ಕೀಪ್ಯಾಡ್ ಅಲ್ಲಿ ಆಲ್ರೆಡಿ ABC ಅಂತೆಲ್ಲ ಇರುತ್ತೆ. ಯಾರಾದ್ರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ದಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತೆ. ಸೊ ಆಗೇನಾಗುತ್ತೆ, ನೀವು ಜಸ್ಟ್ ಆ ಒಂದು ಮೌಸ್ ಅನ್ನು ತಗೊಂಡೋಗಿ A ಅಂತ ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ಸ್ಕ್ರೀನ್ ಮೇಲೆ A ಅಂತ ಪರದೆ ಮೇಲೆ ಮೂಡುತ್ತೆ. ಸೊ ಆ ರೀತಿಯಾಗಿ ಮೂಡಬೇಕಂದ್ರೆ ಬಳಸುವಂತ ಸಾಧನ ಯಾವುದು? ಒಂದು ಮೌಸ್ ಎನ್ನುವಂಥದ್ದು. ಮತ್ತೆ ಒಮ್ಮೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಕಂಪ್ಯೂಟರ್ಗೆ ನಿರ್ದೇಶನಗಳನ್ನು ನೀಡುವಂತ ಸಾಧನ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲೇ ಇದೆ. ನಿರ್ದೇಶನ ಮೀನ್ಸ್ ಕಂಪ್ಯೂಟರ್ಗೆ ಡೈರೆಕ್ಷನ್ಸ್ ಅನ್ನ ಕೊಡುವಂತದ್ದು. ಸೊ ಯಾವುದು? ಮೌಸ್ ಎನ್ನುವಂಥದ್ದು. ಹಾಗಾದ್ರೆ ಈ ಮೌಸ್ ಅನ್ನ ಯಾರು ಕಂಡುಹಿಡ್ತಾರೆ ಅಂತಂದ್ರೆ ಇದನ್ನ ಡಗ್ಲಾಸ್ ಸಿ ಎನ್ಜರ್ಬರ್ಟ್ ರವರು ಆವಿಷ್ಕರಿಸ್ತಾರೆ. ಇಟ್ ವಾಸ್ ಇನ್ವೆಂಟೆಡ್ ಬೈ ದ ಡಗ್ಲಾಸ್ ಸಿ ಎನ್ಜರ್ಬರ್ಟ್ ರವರು ಇದನ್ನ ಆವಿಷ್ಕರಣೆ ಮಾಡ್ತಾ ಹೋಗ್ತಾರೆ. ಎಸ್, ಮೊದಲನೇದು ಕೀಲಿಮಣಿ ಎನ್ನುವಂಥದ್ದು ಅಕ್ಷರಗಳ ರೂಪದಲ್ಲಿ ಕೊಡ್ತು. ಎರಡನೇದು ಮೌಸ್ ಎನ್ನುವಂಥದ್ದು ಯಾವ ನಿರ್ದೇಶನಗಳನ್ನ ಕೊಡ್ತಾ ಹೋಯ್ತು. ಜೊತೆಗೆ ಕೀಪ್ಯಾಡ್ ನ ಬದಲಾಗಿ ಇದನ್ನ ಬಳಸಬಹುದು ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾವು ಮಾಡ್ತಾ ಇರುವಂತದ್ದು, ಸೊ ಇದರಲ್ಲಿ ನೆಕ್ಸ್ಟ್ ಅನ್ನೋದಕ್ಕಿಂತ ಮುಂಚಿತವಾಗಿ
ಮೌಸ್ ಅಲ್ಲಿ ಕೆಲವೊಂದಿಷ್ಟು ರೂಪಗಳಿದಾವೆ. ಸೊ ಕೆಲವೊಂದಿಷ್ಟು ರೂಪಗಳು ಯಾವ್ಯಾವು? ಟ್ರ್ಯಾಕ್ ಬಾಲ್ ಆಗ್ಬೋದು, ಸ್ಪರ್ಶ ಫಲಕ ಆಗ್ಬೋದು, ಜಾಯ್ಸ್ಟಿಕ್ ಆಗ್ಬೋದು, ಅನಲಾಗ್ ಸ್ಟಿಕ್ ಆಗ್ಬೋದು. ನೋಡಿ, ಇದನ್ನ ಒಮ್ಮೆ ಪಿ ಎಸ್ ಟಿ ಆರ್ ಅಲ್ಲ, GPSTR ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಜಾಯ್ಸ್ಟಿಕ್ ಎನ್ನುವಂಥದ್ದು ಎಂತಹ ಒಂದು ಸಾಧನ ಆಗಿರುತ್ತೆ ಕಂಪ್ಯೂಟರ್ ನಲ್ಲಿ, ಇನ್ಪುಟ್ ಔಟ್ಪುಟ್ ಅಂತ ಕೇಳಿದ್ದಾರೆ. ಸೊ ಎಂತಹ ಸಾಧನ ಆಗುತ್ತೆ? ಅದೊಂದು ಇನ್ಪುಟ್ ಸಾಧನ. ಸೊ ಜಾಯ್ಸ್ಟಿಕ್ ಅನ್ನ ನಾವು ಎಲ್ಲಿ ಬಳಸ್ತೀವಿ? ಸೊ ನೀವು ನೋಡ್ತಾ ಹೋಗ್ಬೋದು, ಇವುಗಳನ್ನ ನಾವು ಜಾಯ್ಸ್ಟಿಕ್ ಗಳಂತ ಕರಿತಾ ಹೋಗ್ತೀವಿ. ಸೊ ಈ ಜಾಯ್ಸ್ಟಿಕ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಗೇಮಿಂಗ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಗೇಮಿಂಗ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ? ಗೇಮಿಂಗ್ ಅಲ್ಲಿ ಸೊ ಯಾವ ಕಡೆ ಮೂವ್ ಆಗ್ಬೇಕು, ಯಾವ ಕಡೆ ಮೂವ್ ಆಗ್ಬಾರ್ದು ಅನ್ನೋದಕ್ಕೆ ಇನ್ಸ್ಟ್ರಕ್ಷನ್ಸ್ ನ ಕೊಡೋಕೆ ನಾವೇನ್ ಮಾಡ್ತೀವಿ? ಈ ರೀತಿಯಾದಂತಹ ಜಾಯ್ಸ್ಟಿಕ್ ಗಳನ್ನ ಬಳಸ್ತೀವಿ. ಈ ಜಾಯ್ಸ್ಟಿಕ್ ಎನ್ನುವಂಥದ್ದು ಮೌಸ್ ನ ಒಂದು ರೂಪ ಅಂತ ಹೇಳ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಇರುವಂತದ್ದು ಮೌಸ್ ನ ಇತರೆ ರೂಪಗಳು ಯಾವ್ಯಾವುದು? ಜಾಯ್ಸ್ಟಿಕ್ ಆಗ್ಬೋದು, ಅನಲಾಗ್ ಸ್ಟಿಕ್ ಆಗ್ಬೋದು, ಸ್ಪರ್ಶ ಫಲಕ ಆಗ್ಬೋದು, ಟ್ರ್ಯಾಕ್ ಬಾಲ್ ಆಗ್ಬೋದು. ಸೊ ಇವೆಲ್ಲವೂ ಸಹ ಒಂದು ಇನ್ಪುಟ್ ಡಿವೈಸಸ್. ಸೊ ಇನ್ಪುಟ್ ಡಿವೈಸಸ್ ಮೀನ್ಸ್ ನನ್ಗಿನ್ನ ಮುಂದೆ ಒಂದಿದೆ, ಮುಂದೆ ಇದೆ. ಸೊ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಏನಕ್ಕೆ ಅಂತಂದ್ರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಫಸ್ಟ್ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಟಚ್ ಫೋನ್ ಬರ್ತಾ ಇರ್ಬೇಕಾದ್ರೆ ಆ ಸ್ಕ್ರೀನ್ ಫೋನ್ಸ್ ಅಲ್ಲೆಲ್ಲ ಒಂದು ಪೆನ್ಸಿಲ್ ಅನ್ನ ಕೊಡೋರು. ಆ ಪೆನ್ಸಿಲ್ ಏನ್ ಮಾಡ್ತಾ ಇದ್ರಿ? ನಾವು ಅದನ್ನ ತಗೊಂಡು ಆ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಮೊಬೈಲ್ ನ ಟಚ್ ಅನ್ನ ಮಾಡ್ತಾ ಇದ್ವಿ. ಅದು ಸಹ ಒಂದು ಇನ್ಪುಟ್ ಡಿವೈಸ್. ಆ ಇನ್ಪುಟ್ ಡಿವೈಸ್ ಯಾವ್ದಂತ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಜಾಯ್ಸ್ಟಿಕ್ ಎನ್ನುವಂಥದ್ದು ಯಾವ್ದ್ರ ಮೂಲ ಅಂತ ಕೇಳ್ತಾರೆ? ಜಾಯ್ಸ್ಟಿಕ್ ಎನ್ನುವಂಥದ್ದು ಮೌಸ್ ನ ಮೂಲ. ಎಲ್ಲಿ ಬಳಸ್ತಾರೆ? ಆಟವನ್ನ ಆಡೋದಕ್ಕೆ, ಆನ್ಲೈನ್ ಗೇಮಿಂಗ್ಸ್ ಆಡೋದಕ್ಕೆ ಇದನ್ನ ಬಳಸ್ತಾ ಹೋಗ್ತಾರೆ. ಮತ್ತೆ ಸ್ಪರ್ಶ ಫಲಕ ಎನ್ನುವಂಥ ಟಚ್ ಪ್ಯಾಡ್ ಎನ್ನುವಂಥದ್ದು ಅಷ್ಟೇ, ಅದು ಸಹ ಆನ್ಲೈನ್ ಗೇಮಿಂಗ್ಸ್ ಬಳಸ್ತಾರೆ. ಟ್ರ್ಯಾಕ್ ಬಾಲ್ ಮತ್ತೆ ಅನಲಾಗ್ ಸ್ಟಿಕ್ ಅನ್ನೋದು ಬರುತ್ತೆ. ಮತ್ತೆ ಮೌಸ್ ಅಲ್ಲಿ 3 ಭಾಗಗಳು ಬರ್ತವೆ. ಆ ಮೌಸ್ ನ ಬಗ್ಗೆ ನಾನು ಪ್ರತಿಯೊಂದು ಕಂಪ್ಯೂಟರ್ನ ಪ್ರತಿಯೊಂದು ಸಾಧನದ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವಿಷಯಗಳಲ್ಲಿ ಮಾತಾಡ್ತೀನಿ. ಇವತ್ತು ಮಾತಾಡ್ತಿರೋದು ಕೇವಲ ನಾನು ಹೇಳಿದೀನಿ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸಸ್ ಬಗ್ಗೆ ಮಾತ್ರ. ಇನ್ನು ಮುಂದೆ ಬರುವಂತದ್ದು ಸ್ಕ್ಯಾನರ್. ಹೆಸರಲ್ಲೇ ಇದೆ, ಸ್ಕ್ಯಾನ್ ಮಾಡುವಂತದ್ದು. ದೃಷ್ಟಿ ವಿಚ್ಛೇದಕ ಅಂತ ಕನ್ನಡದ ಕರಿತೀವಿ, ಅಥವಾ ಅವಲೋಕನ ಗ್ರಾಹಕ ಅಂತ ಕರಿತೀವಿ. ಸೊ ಈ ಹೆಸರನ್ನ ನೀವು ಎಲ್ಲಿ ಕೇಳಿರ್ತೀರಿ ಹೇಳಿ? ಯಾವಾಗಾದ್ರೂ ಹಾಸ್ಪಿಟಲ್ಗೆ ಹೋಗಿರ್ತೀರಾ? ಹಾಸ್ಪಿಟಲ್ ಹೋದಾಗ ಏನ್ ಕೇಳ್ತಾರೆ? ಸೊ ಇಲ್ಲ, ನಿಮ್ಗೆಲ್ಲೋ ಒಂದ್ ಕಡೆ ತೊಂದರೆ ಆಗಿದೆ, ನೀವು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸ್ಕ್ಯಾನ್ ಅಂತಂದ್ರೆ ಏನು? ಪ್ರತಿಯೊಂದು ವಸ್ತುವನ್ನ, ಪ್ರತಿಯೊಂದು ವಿಷಯವನ್ನ ಕೂಲಂಕುಷವಾಗಿ ಅದನ್ನ ಏನ್ ಮಾಡುತ್ತೆ? ಅದು ಮುದ್ರಿಸ್ತಾ ಹೋಗುತ್ತೆ, ಅದನ್ನ ಆ ಮಾಹಿತಿನ ಪಡಿತಾ ಹೋಗುತ್ತೆ. ಅಂತಂದ್ರೆ ಎ ನಾನ್ ವಿಜುವಲ್ ಅಚೀವ್ಮೆಂಟ್ ಯೂಸ್ ಟು ಪ್ರೊವೈಡ್ ಎ ಗ್ರಾಫಿಕಲ್ ಇನ್ಫಾರ್ಮೇಶನ್ ಟು ದ ಕಂಪ್ಯೂಟರ್ಸ್. ಅಂತಂದ್ರೆ ಏನಂತಂದ್ರೆ, ಗಣಕಯಂತ್ರಗಳಿಗೆ ಆಕೃತಿ ರೂಪದ ಮಾಹಿತಿ ನೀಡಲು ಬಳಸುವ ಆಗಮನಾಂಗ ಸಾಧನ. ಆಕೃತಿ ರೂಪ ಅಂದ್ರೆ ಎಂಥದ ಆಕೃತಿ ರೂಪ? ನಾನ್ ವಿಜುವಲ್, ಕಣ್ಣಿಗೆ ಕಾಣಿಸದಂತದ್ದು. ಹೌದಲ್ವಾ? ಸ್ಕ್ಯಾನರ್ ಅಂತದ್ದು ಕಣ್ಣಿಗೆ ಕಾಣಿಸ್ತಿರುತ್ತೆ. ನಿಮಗೆ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಕಿವಿನೋ ನಿಮ್ಮ ಕೈನ ಸ್ಕ್ಯಾನ್ ಮಾಡ್ತಾ ಇರ್ತಾರಾ? ಇಲ್ಲ. ಯಾವಾಗಾದ್ರೂ ಕೈನ ಮೂಳೆ ಮುರಿದಿದ್ದಾಗ ಏನ್ ಮಾಡ್ತಾರೆ? ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡ್ತಾರೆ ಅಂತಂದ್ರೆ ನಮಗೆ ಕಾಣಿಸೋದಿಲ್ಲ ಅಂತವುಗಳನ್ನ ಸ್ಕ್ಯಾನ್ ಮಾಡಿ ಏನ್ ಮಾಡುತ್ತೆ? ನಮ್ಗೆ ನೋಡ್ಲಿಕ್ಕೆ ಕೊಡುವಂತ ಒಂದು ಸಾಧನ ಯಾವ್ದಾಗುತ್ತೆ? ಸ್ಕ್ಯಾನರ್ ಅಂತ ಕರಿತಾ ಹೋಗ್ತೀವಿ. ಎ ನಾನ್ ವಿಜುವಲ್ ಅಚೀವ್ಮೆಂಟ್ ಯೂಸ್ ಟು ಪ್ರೊವೈಡ್ ಎ ಗ್ರಾಫಿಕಲ್ ಇನ್ಫಾರ್ಮೇಶನ್. ಸೊ ಹೇಗೆ ಕೊಡುತ್ತೆ? ಆಕೃತಿ ರೂಪದಲ್ಲಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವೆಲ್ಲ ಈ ಜೆರಾಕ್ಸ್ ಅಥವಾ ಎಕ್ಸ್ರೇಗಳನ್ನ ನೋಡಿರ್ತೀರ. ಎಕ್ಸ್ರೇಗಳು ಮಾಡ್ಬೇಕು, ಎಕ್ಸ್ರೇ ಹೊರಗಡೆ ಬರ್ಬೇಕಂದ್ರೆ ಮೊದಲಿಗೆ ಏನ್ ಮಾಡ್ತಾರೆ ಹೇಳಿ? ಸ್ಕ್ಯಾನಿಂಗ್ ಅನ್ನ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡ್ಬೇಕಾ ಏನಾಗುತ್ತೆ? ನಮ್ಮ ಒಂದು ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಆಗ್ಬೋದು. ಮತ್ತೆ ಸಾಮಾನ್ಯವಾಗಿ ಸ್ಕ್ಯಾನಿಂಗ್ ಅನ್ನಂತ ಇನ್ನೂ ಒಂದು ರೀತಿಯಾಗಿ ಬರುತ್ತೆ. ಸೊ ಅದು ಕೇವಲ ನಮ್ಮ ಹೊಟ್ಟೆ ಸ್ಕ್ಯಾನಿಂಗ್ ಅಥವಾ ನಮ್ಮ ಮೆದುಳಿನ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಆ ಒಂದು ಸ್ಕ್ಯಾನರ್ನ ನಮ್ಮ ಒಂದು ಮೆದುಳು ಅಥವಾ ಒಂದು ಹೊಟ್ಟೆಯ ಮೇಲೆ ಇಟ್ಟಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು ನಡೀತಾ ಇದಾವೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಸ್ಪೆಷಲಿ ತಾಯಿ ಗರ್ಭಿಣಿ ಆದಾಗ ಈ ರೀತಿಯಾಗಿ ಸ್ಕ್ಯಾನ್ಗಳ ಮುಖಾಂತರ ಮಗು ಯಾವ ರೀತಿಯಾಗಿದೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತಾರೆ. ಅಲ್ಲ ಏನ್ ಬಳಸ್ತಾರೆ? ಸ್ಕ್ಯಾನರ್ ಗಳನ್ನ ಬಳಸ್ತಾ ಹೋಗ್ತಾರೆ. ನಿಮ್ಗೆ ಈಗ ಅರ್ಥ ಆಗಿದೆ ಸ್ಕ್ಯಾನರ್ ಗಳನ್ನ ಎಲ್ಲಿ ಬಳಸ್ತೀವಿ? ಎ ನಾನ್ ವಿಜುವಲ್ ಅಚೀವ್ಮೆಂಟ್, ನಮ್ಗೆ ಯಾವುದು ಕಾಣಿಸೋದಿಲ್ವೋ ಅಂತಹುದನ್ನ ಆಕೃತಿ ರೂಪದ ಮಾಹಿತಿಯನ್ನು ಪಡೆಯೋದಕ್ಕೆ, ಅಂತವುಗಳನ್ನ ಆಕೃತಿ ರೂಪದಲ್ಲಿ ಮಾಹಿತಿಯನ್ನು ಪಡೆಯೋದಕ್ಕೆ ನಾವೇನ್ ಬಳಸ್ತೀವಿ? ಈ ಸ್ಕ್ಯಾನರ್ ಗಳನ್ನ ಬಳಸ್ತೀವಿ. ಈ ಸ್ಕ್ಯಾನರ್ ಗಳನ್ನ ಹೇಗೆ ಅಳತೆ ಮಾಡ್ತಾರೆ, ಹೇಗೆ ಬರುತ್ತೆ ಅಂತಂದ್ರೆ ಇದನ್ನ DPI ಗಳ ಮುಖಾಂತರ ತಿಳಿಸ್ತಾ ಹೋಗ್ತಾರೆ. ನೋಡಿ, ಇದನ್ನ ಫುಲ್ ಫಾರ್ಮ್ ಆಗಿ ಕೇಳ್ತಾರೆ. ಸೊ ಎಫಿಷಿಯನ್ಸಿ ಇಸ್ ಮೆಜರ್ಡ್. ಸೊ ಸ್ಕ್ಯಾನರ್ ನ ಎಫಿಷಿಯನ್ಸಿ ಯಾವ್ದ್ರಲ್ಲಿ ಮೆಜರ್ ಮಾಡ್ತಾರೆ ಅಂತಂದ್ರೆ DPI ಫುಲ್ ಫಾರ್ಮ್ ಏನು? ಡಾಟ್ಸ್ ಪರ್ ಇಂಚ್ ಅಂತ. ಸೊ DPI ಅಂತಂದ್ರೆ ಡಾಟ್ಸ್ ಪರ್ ಇಂಚ್ ಎನ್ನುವಂತ ಮಾಹಿತಿನ ಕೊಡ್ತಾ ಹೋಗುತ್ತೆ. ಸೊ ಸ್ಕ್ಯಾನರ್ ಸಿಸ್ಟಮ್ ನೀವು ನೋಡ್ತಾ ಹೋಗ್ಬೋದು. ಸ್ಕ್ಯಾನರ್ ಗಳಲ್ಲಿ ಬಹಳಷ್ಟು ರೀತಿಯ ಸ್ಕ್ಯಾನರ್ ಗಳು ಇರ್ತವೆ. ನಾವ್ ಎಲ್ಲೆಲ್ಲಿ ನೋಡ್ಬೋದು? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಒಂದು ಶಾಲೆಯಲ್ಲಿ ಒಂದು ಜೆರಾಕ್ಸ್ ಮಷಿನ್ ಇರುತ್ತೆ. ಆ ಜೆರಾಕ್ಸ್ ಮಷಿನ್ ಶಾಲೆ ಅಥವಾ ನೀವೆಲ್ಲಾದ್ರೂ ಆಗ್ಲಿ ನೀವು ಜೆರಾಕ್ಸ್ ಮಷಿನ್ ಜೆರಾಕ್ಸ್ ಕೊಟ್ಟಿದ್ದೀರಾ ಅಂತಂದ್ರೆ ಏನ್ ಮಾಡ್ತಾರೆ ಹೇಳಿ? ಅವರು ಆ ಒಂದು ಪೇಪರ್ ನ ತಗೊಂಡೋಗ್ಬಿಟ್ಟು ಫಸ್ಟ್ ಆ ಜೆರಾಕ್ಸ್ ಮಷಿನ್ ಅಲ್ಲಿ ಬಿಡ್ತಾರೆ. ನೀವು ಸರಿಯಾಗಿ ಗಮನಿಸಿದ್ದೆ ಆದ್ರೆ ಫಸ್ಟ್ ಅಲ್ಲಿ ಜೆರಾಕ್ಸ್ ಮಷಿನ್ ಒಳಭಾಗದಲ್ಲಿ ಮೊದಲು ಅದನ್ನ ಸ್ಕ್ಯಾನ್ ಮಾಡುತ್ತೆ. ಅಲ್ಲೊಂದು ಲೈಟ್ ಮೂವ್ ಆಗ್ತಾ ಇರುತ್ತೆ, ಅದು ಸ್ಕ್ಯಾನ್ ಮಾಡುತ್ತೆ. ಸೊ ಅಂತವಲ್ಲೇ ನಾವೇಂತ ಕರಿತೀವಿ ಅಂತಂದ್ರೆ ದೃಶ್ಯ ಲಿಪಿ ವಾಚಕ ಅಂತ ಕರಿತೀವಿ. ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, OCR ಅಂತ ಕರಿತೀವಿ. ಸಾಮಾನ್ಯವಾಗಿ ಇದೆಲ್ಲಿ ಕಂಡು ಬರುತ್ತೆ? ನೀವು ಸಾಮಾನ್ಯವಾಗಿ ನೋಡ್ಬೇಕಂದ್ರೆ ಜೆರಾಕ್ಸ್ ಮಷಿನ್ ಗಳು ಕಂಡು ಬರುತ್ತೆ. ಜೆರಾಕ್ಸ್ ಮಷಿನ್ ಗಳ ಮೇಲ್ಭಾಗದಲ್ಲಿ ನೀವು ಯಾವ್ದಾದ್ರು ಒಂದು ಜೆರಾಕ್ಸ್ ಮಾಡಕ್ ಕೊಟ್ರೆ ಆ ಪೇಪರ್ ಇಟ್ಟ ತಕ್ಷಣ ಅದು ಸ್ಕ್ಯಾನ್ ಮಾಡುತ್ತೆ. ಆ ಸ್ಕ್ಯಾನ್ ಮಾಡೋದ್ನೇ ದೃಷ್ಟಿ ಲಿಪಿ ವಾಚಕ. ಇದರ ಅರ್ಥ ಇದನ್ನೇನು ಬಳಸ್ತೀವಿ? ಮುದ್ರಿತ ಪಠ್ಯಗಳನ್ನ ಗ್ರಹಿಸಲು ಇದನ್ನ ಬಳಸುತ್ತಾರೆ ಅಂತ ಇದೆ.
ಮುದ್ರೆ ಪಠ್ಯ ಗ್ರಹಿಸೋದಕ್ಕೆ ಬಳಸ್ತಾ ಹೋಗ್ತಾರೆ ಅಂತ ಇದೆ. ಇನ್ನ ಮುಂದಿನ ಒಂದು ರೀತಿಯಾದ ಸ್ಕ್ಯಾನರ್ ಯಾವ್ದಿದೆ, ದೃಷ್ಟಿ ಸಂಜ್ಞಾ ವಾಚಕ ಆಪ್ಟಿಕಲ್ ಮಾರ್ಕ್ ರೀಡರ್. ಎಲ್ಲಿ ಬರುತ್ತೆ, OMR ಎನ್ನುವಂಥದ್ದು. ಸೊ ಈ ಚಿತ್ರ ಎಲ್ಲಿದೆ ನೋಡಿ, ನಾನು ಇಲ್ಲಿ ಚಿತ್ರ ಕೊಟ್ಟಿದ್ದೀನಿ. ಇದೇನ್ ಮಾಡುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಮೌಲ್ಯಮಾಪನದ ಕಾರ್ಯಗಳಲ್ಲಿ ಮುದ್ರಿತ ಸಂಜ್ಞೆಗಳನ್ನು ಗ್ರಹಿಸಲು ಬಳಸುತ್ತಾರೆ. ಈಗ ನೀವು TET ಬರೆದಿದ್ದೀರಿ, ಈಗ PST, GPST, HST ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, CTET ಬರಿತಾ ಇರ್ತೀರಿ. ಸೊ ನೀವು ಪ್ರತಿ ಸಲ ಪರೀಕ್ಷೆಗಳನ್ನು ಯಾವ್ದ್ರಲ್ಲಿ ಬರೀತೀರಾ, OMR ಶೀಟ್ ಅಲ್ಲಿ ಬರಿತೀವಿ. OMR ಫುಲ್ ಫಾರ್ಮ್ ಏನು, ಆಪ್ಟಿಕಲ್ ಮಾರ್ಕ್ ರೀಡರ್ ಎಂಬುವಂಥದ್ದು. ಈ ಆಪ್ಟಿಕಲ್ ಮಾರ್ಕ್ ರೀಡರ್ ಎಂಬುವಂಥದ್ದು ಏನ್ ಮಾಡ್ತಾ ಹೋಗುತ್ತೆ, ಸೊ ಮೊದಲಿಗೆ ನೀವು ಬರೆದಿರುವಂತಹ ಆನ್ಸರ್ ಶೀಟ್ ನೀವು ನೋಡ್ಬೋದು. ನೀವು ಈಗಾಗಲೇ TET ಬರ್ದಿದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ಏನಿದೆ, ಫಾರ್ ಎಕ್ಸಾಂಪಲ್ ನೀವೀಗ TET ಬರೆದು ಮುಗಿದಾದ್ಮೇಲೆ ನಿಮ್ಗೊಂದು OMR ಶೀಟ್ ಅಲ್ಲಿ ಏದು ಒರಿಜಿನಲ್ ಇರುತ್ತೋ ಅದನ್ನ ಅವ್ರು ತಗೊಳ್ತಾರೆ. ಒಂದು OMR ಶೀಟ್ ನ ನಿಮ್ಗೆ ವಾಪಸ್ ಕೊಟ್ಟಿರ್ತಾರೆ, ಕಾರ್ಬನ್ ಶೀಟ್ ಅಲ್ಲಿ ನಿಮ್ಗೆ ವಾಪಸ್ ಕೊಟ್ಟಿರ್ತಾರೆ. ಆ ಒರಿಜಿನಲ್ ನ ಏನ್ ಮಾಡ್ತಾರೆ ಅಂತಂದ್ರೆ ಈ ಆಪ್ಟಿಕಲ್ ಮಾರ್ಕ್ ರೀಡರ್ ಗೆ ಕೊಡ್ತಾರೆ. ಈ ಆಪ್ಟಿಕಲ್ ಮಾರ್ಕ್ ರೀಡರ್ ಗೆ ಇದನ್ನ ಯಾವ್ದು ಕನೆಕ್ಟ್ ಮಾಡ್ಕೊಂಡಿರ್ತಾರೆ, ಕಂಪ್ಯೂಟರ್ಗೆ ಆಲ್ರೆಡಿ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಕಂಪ್ಯೂಟರ್ ಇಂದ ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಾಗ ಏನಾಗ್ತಾ ಹೋಗುತ್ತೆ, ಅದು ನಿಮಗೆ ವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ಯಾವ್ದು ನೀವು ಬರ್ದಿರುವಂತದ್ನ ಸ್ಕ್ಯಾನ್ ಮಾಡೋದು, ಮೊದಲಿಗೆ ನೀವು ಹೇಗ್ ಬರ್ದಿದ್ದೀರಾ, ಎಷ್ಟು ಬರ್ದಿರ ಸ್ಕ್ಯಾನ್ ಮಾಡುವಂಥದ್ದು ಈ ಆಪ್ಟಿಕಲ್ ಮಾರ್ಕ್ ರೀಡರ್ ಎಂಬುವಂಥದ್ದು. ಇನ್ನೂ ಕೆಲವೊಂದು ಇಷ್ಟ ಇರ್ತವೆ. ಸೊ ಇದನ್ನ ನಾವು ಬ್ಯಾಂಕ್ ಅಲ್ಲಿ ನೋಡ್ತೀವಿ. ನೀವೆಲ್ಲರೂ ಸಾಮಾನ್ಯವಾಗಿ ಚೆಕ್ ಗಳನ್ನ ನೋಡಿರ್ತೀವಿ. ನಾನು ಇಲ್ಲಿ ನೋಡಿ ಚೆಕ್ ಅನ್ನ ಹಾಕಿದ್ದೀನಿ. ಸೊ ಚೆಕ್ ಅಲ್ಲಿ ಕೆಳಭಾಗದಲ್ಲಿ ಒಂದು ನಂಬರ್ ಇರುತ್ತೆ ನೋಡಿ. ಈ ನಂಬರ್ ಅನ್ನು ನಾವು MICR ಕೋಡ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನೀವು ಗಮನಿಸಿರೋದಿಲ್ಲ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ಯಾರು ಚೆಕ್ ಯಾರು ಇದ್ರೆ ನೀವು ನೋಡ್ತಾ ಹೋಗ್ಬೋದು. MICR ಕೋಡ್ ಅಂತ ಇರುತ್ತೆ. ಏನ್ MICR ಕೋಡ್, ಯಾಕೆ ಈ ಕೋಡ್ ಬೇಕು ನೋಡಿ, ಇದನ್ನ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಕರಿತಾ ಹೋಗ್ತೀವಿ. ಬ್ಯಾಂಕ್ಗಳಲ್ಲಿ DD ಅಥವಾ ಚೆಕ್ಗಳಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಬಳಸಲಾಗುವ ಕೋಡ್ ಗಳನ್ನ ರೀಡ್ ಮಾಡೋದಕ್ಕೆ ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವೇನಾದ್ರೂ ಬೇರೆ ನಿಮ್ಮ ಚೆಕ್ ಅನ್ನ ಯಾರೋ ಬೇರೆಯವ್ರ ಕದ್ರು, ಅಥವಾ ನಿಮ್ಮ ಚೆಕ್ ಎಲ್ಲೋ ಒಂದ್ ಕಡೆ ಕಳೆದೋಗಿದೆ, ಅವಾಗ ಏನ್ ಮಾಡ್ತಾ ಹೋಗ್ಬೋದು, ಈ ಒಂದು MICR ಕೋಡ್ ಅನ್ನ ನೀವು ಕೊಟ್ರೆ, MICR ಕೋಡ್ ನ ಕೊಟ್ರೆ ಅದನ್ನ ಅವರು ಬ್ಲಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಂತಂದ್ರೆ ಅದನ್ನ ಮತ್ತೆ ಯೂಸ್ ಮಾಡಕ್ ಆಗೋದಿಲ್ಲ. ಸೊ ಒಂದು ಸುರಕ್ಷತಾ ದೃಷ್ಟಿಯಿಂದ ಬಳಸುವಂತ ಒಂದು ಸಂಖ್ಯೆ ಇದು. ಆ ಸಂಖ್ಯೆಯನ್ನ ಯಾವ್ದು ಬಳಸುತ್ತೆ ಅಂತಂದ್ರೆ ಕಾಂತೀಯ ಶಾಯಿ ಸಂಜ್ಞಾವಾಚಕ, ಮೀನ್ಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಎನ್ನುವಂಥದ್ದು ಇದನ್ನ ಏನ್ ಮಾಡುತ್ತೆ, ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ. ಇದು ಸಹ ಒಂದು ರೀತಿಯ ಸ್ಕ್ಯಾನರ್ ನೋಡಿ. ಇದನ್ನ ಸ್ಕ್ಯಾನ್ ಮಾಡುವಂಥದ್ದು ಈ ಒಂದು ಸಾಧನ. ಸೊ ಇದಕ್ಕೆ ನಾವೇಂತ ಕರಿತೀವಿ, MICR ಅಂತ ಕರಿತಾ ಹೋಗ್ತೀವಿ. ಸೊ ಇವಿಷ್ಟು ಸಹ ಸ್ಕ್ಯಾನರ್ಗಳು ಏನ್ ಮಾಡ್ತವೆ, ಮಾಹಿತಿಯನ್ನ ಕಂಪ್ಯೂಟರ್ಗೆ ಯಾವ ರೀತಿಯಾಗಿ ಕೊಡ್ತವೆ, ಗೊತ್ತಿಲ್ಲದ ಮಾಹಿತಿಯನ್ನ ಆಕೃತಿಗಳ ರೂಪದಲ್ಲಿ ಕೊಡ್ತಾ ಹೋಗ್ತವೆ. ಇನ್ನ ಮುಂದೆ ಇರುವಂತದ್ದು, ಸೊ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಯಾವುದು, ಕ್ಯಾಮರಾ. ಇದು ಸಹ ಅಷ್ಟೇ, ಇದು ಸಹ ಒಂದು ಇನ್ಪುಟ್ ಡಿವೈಸ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕ್ಯಾಮರಾ ಅಂತಂದ್ರೆ ನಮ್ಗೆ ಫೋಟೋ ತೆಗೆಯುತ್ತೆ ಅಷ್ಟೇ, ಫೋಟೋವನ್ನ ನಮ್ಗೆ ಔಟ್ಪುಟ್ ಆಗಿ ಕೊಡೋದಿಲ್ಲ. ಸೊ ಇದೇನಂತೆ, ಸ್ಥಿರ ದೃಶ್ಯಗಳನ್ನ ಸೆರೆ ಹಿಡಿಯಲು ಬಳಸುವಂತ ಆಗಮನಾಂಗ ಸಾಧನ. ಒಂದು ಯಾವುದೋ ಒಂದು ದೃಶ್ಯ ಇದೆ ಅಂತಂದ್ರೆ ಅದನ್ನ ಸೆರೆ ಹಿಡಿಯೋದಕ್ಕೆ ನಾವೇನ್ ಬಳಸ್ತೀವಿ, ಈ ಒಂದು ಆಗಮನಾಂಗ ಸಾಧನವನ್ನ ಬಳಸ್ತಾ ಹೋಗ್ತೀವಿ. ಈ ಕ್ಯಾಮ್ರಾದಲ್ಲಿ ಬಹಳಷ್ಟು ಪ್ರಕಾರಗಳಿದಾವೆ. ಅದನ್ನ ಒಂದು ವೆಬ್ ಕ್ಯಾಮ್ರಾ ಅಂತ ಕರಿಬಹುದು. ವೆಬ್ ಕ್ಯಾಮ್ರಾ ಎಲ್ಲಿ ನೀವು ನೋಡ್ತಾ ಹೋಗ್ತೀರಾ, ಸಾಮಾನ್ಯ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯಕ್ ಹೋದ್ರೆ ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ ಗಳಲ್ಲಿ ಕೆಲವೊಂದಿಷ್ಟು ಕ್ಯಾಮ್ರಾಗಳಿರ್ತವೆ, ಅವುಗಳನ್ನ ನಾವು ವೆಬ್ ಕ್ಯಾಮ್ರಾ ಅಂತ ಕರಿತಾ ಹೋಗ್ತೀವಿ. ಇನ್ನ ಡಿಜಿಟಲ್ ಕ್ಯಾಮ್ರಾ ಅಂತ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸಾಮಾನ್ಯವಾಗಿ ನಾವು ಫೋಟೋ ಸೆಷನ್ಸ್ ಮಾಡ್ಸೋದಕ್ಕೆ, ಫೋಟೋ ಶೂಟ್ ಮಾಡ್ಸೋದಕ್ಕೆ, ನೀವು ಮದುವೆಗಳಲ್ಲಿ ಅಥವಾ ಯಾವ್ದಾದ್ರು ಶುಭ ಕಾರ್ಯಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು ಈ ರೀತಿಯಾಗಿ ಡಿಜಿಟಲ್ ಕ್ಯಾಮ್ರಾವನ್ನ. ಇನ್ನೊಂದು CCTV ಎನ್ನುವಂಥದ್ದು ನೋಡಿ. CCTV ನ ಫುಲ್ ಫಾರ್ಮ್ ಕೇಳ್ತಾರೆ, ಕ್ಲೋಸ್ ಸರ್ಕ್ಯೂಟ್ ಟೆಲಿವಿಷನ್ ಎನ್ನುವಂಥದ್ದು. ಟಿವಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಟೆಲಿವಿಷನ್ ಎನ್ನುವಂಥದ್ದು. CCTV ಅಂತಂದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಎನ್ನುವಂಥದ್ದು. ನಾನು ಇಲ್ಲಿ ಚಿತ್ರನ ಕೊಟ್ಟಿದ್ದೀನಿ. ಸೊ ಇದು ಸಹ ಒಂದು ಕ್ಯಾಮರಾದ ಒಂದು ಪ್ರಕಾರ ಅಷ್ಟೇ. ಸೊ ಇದು ಸಹ ಒಂದು ಆಗಮನಾಂಗ ಸಾಧನ ಅಷ್ಟೇ. ಇದು ಸಹ ಒಂದು ಇನ್ಪುಟ್ ಡಿವೈಸ್. ಸೊ ಆಕ್ಚುಲಿ ನಾನು ಇಂಗ್ಲಿಷ್ ಅಲ್ಲಿ ಕೊಡಬೇಕಿತ್ತು. ಕ್ಯಾಮ್ರಾ ಇಸ್ ಆಲ್ಸೋ ಒನ್ ಆಫ್ ದ ಇನ್ಪುಟ್ ಡಿವೈಸ್. ಟೈಪ್ಸ್ ಯಾವ್ಯಾವು, ವೆಬ್ ಕ್ಯಾಮ್ರಾ, ಡಿಜಿಟಲ್ ಕ್ಯಾಮ್ರಾ, CCTV. ನೆಕ್ಸ್ಟ್ ಇನ್ನೂ ಒಂದು ಆಗಮನಾಂಗ ಸಾಧನ ಯಾವ್ದು ಅಂತಂದ್ರೆ ಮೈಕ್ರೋಫೋನ್ ಎನ್ನುವಂಥದ್ದು. ಸೊ ಮೈಕ್ರೋಫೋನ್ ಅಂದ್ರೆ ನೀವೆಲ್ಲ ನೋಡಿರ್ತೀರ, ಮೈಕ್ ಅಂತ ನೀವು ಕರಿತೀವಿ. ಸಾಮಾನ್ಯ ಸಿಂಪಲ್ ಆಗಿ ಶಾರ್ಟ್ ಕಟ್ ಅಲ್ಲಿ ಮೈಕ್ ಅಂತ ಕರಿತೀವಿ. ಈ ಮೈಕ್ ಎನ್ನುವಂಥದ್ದು ಏನ್ ಮಾಡ್ತಾ ಹೋಗುತ್ತೆ, ಧ್ವನಿ ರೂಪದ ಮಾಹಿತಿಯನ್ನ, ಸ್ವಲ್ಪ ಪೆನ್ ಚೇಂಜ್ ಮಾಡ್ಕೊಳ್ತೀನಿ ಒಂದ್ ನಿಮಿಷ. ಇಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ಧ್ವನಿ ರೂಪದ ಮಾಹಿತಿಯನ್ನ ಗಣಕಯಂತ್ರಗಳಿಗೆ ನೀಡಲು ಬಳಸುವಂತ ಆಗಮನಾಂಗ ಸಾಧನ. ನೀವು ನೋಡ್ತಾ ಹೋಗ್ಬೋದು, ನಾವು ಕಂಪ್ಯೂಟರ್ಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಮಾಹಿತಿನ ಕೊಡ್ತಾ ಇದೀವಿ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಫಸ್ಟ್ ನಾವು ಕೀಬೋರ್ಡ್ ನ ಬಳಸಿದ್ವಿ, ಅಲ್ಲಿ ಏನ್ ಕೊಟ್ವಿ, ಅಕ್ಷರಗಳನ್ನ ಕೊಟ್ವಿ, ಅದಲ್ವಾ. ಇನ್ ಕೇಸ್ ನಾವು ಅಕ್ಷರಗಳನ್ನ ಕೊಡೋದಕ್ಕಾಗಲ್ಲ, ನಮ್ಗೆ ಕೀಪ್ಯಾಡೇ ಇಲ್ಲ ಅಂತ ಅದ್ರ ಬದಲು ನಾವೇನ್ ಬಳಸಬಹುದು, ಮೌಸ್ ಅನ್ನ ಬಳಸಿದ್ವಿ. ನಮ್ಗೆ ಗೊತ್ತಿಲ್ಲದೆ ಇರುವಂತ ವಿಷಯಗಳು, ನಮಗೆ ಕಣ್ಣಿಗೆ ಕಾಣಿಸಿದ ವಿಷಯಗಳನ್ನ ನಾವು ಕಂಪ್ಯೂಟರ್ ಕೊಡ್ಬೇಕಂದ್ರೆ ಏನನ್ನ ಬಳಸಿದ್ವಿ, ಸೊ ಯಾವ್ದನ್ನ ಬಳಸಿದ್ವಿ, ನಾವು ಸ್ಕ್ಯಾನರ್ ಗಳನ್ನ ಬಳಸಿದ್ವಿ. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ದೃಶ್ಯ ಬರ್ತಾ ಇದೆ, ಯಾವ್ದೋ ಒಂದು ಫೋಟೋ, ತುಂಬಾ ಯಾವ್ದೋ ಒಂದು ಮೂಮೆಂಟ್ ಇದೆ, ಮೂಮೆಂಟ್ ಅನ್ನ ನಾನು ಕಂಪ್ಯೂಟರ್ಗೆ ಕೊಡ್ಬೇಕಂದ್ರೆ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಯಾವ್ದು ಬಳಸಿದ್ವಿ, ಕ್ಯಾಮ್ರಾವನ್ನ ಬಳಸಿದ್ವಿ. ಅದೇ ರೀತಿಯಾಗಿ ಒಂದು ಧ್ವನಿ ಬರ್ತಾ ಇದೆ, ಆ ಧ್ವನಿಯನ್ನ ನಾನು ಕಂಪ್ಯೂಟರ್ಗೆ ಕೊಡಬೇಕು ಅಂತಂದ್ರೆ ಆ ಧ್ವನಿ ರೂಪದ ಮಾಹಿತಿಯನ್ನ ಗಣಕಯಂತ್ರಗಳು ನೀಡಲು ಬಳಸುವ ಸಾಧನ ಯಾದಂದ್ರೆ ಆಗಮನಾಂಗ ಸಾಧನ.
ಸೊ ಇದು ಯಾವ ಒಂದು ಸಾಧನ ಅಂತಂದ್ರೆ ಮೈಕ್ರೋಫೋನ್ ಎನ್ನುವಂಥದ್ದು. ಮತ್ತೆ ಮೈಕ್ರೋಫೋನ್ ಎನ್ನುವಂಥದ್ದು ಸಹ ಒಂದು ಆಗಮನಾಂಗ ಸಾಧನ. ಇಟ್ ಇಸ್ ಅನ್ ಇನ್ಪುಟ್ ಡಿವೈಸ್ ಯೂಸ್ ಟು ಪ್ರೊವೈಡ್ ದ ಆಡಿಯೋ ಇನ್ಫಾರ್ಮೇಶನ್ ಟು ದ ಕಂಪ್ಯೂಟರ್ಸ್. ಸೊ ಕಂಪ್ಯೂಟರ್ಗೆ ಆಡಿಯೋ ಇನ್ಫಾರ್ಮೇಶನ್ ಒದಗಿಸುವಂತದ್ದು ಯಾವುದು? ಮೈಕ್ರೋಫೋನ್ಸ್. ಇದು ಸಹ ಒಂದು ಇನ್ಪುಟ್ ಡಿವೈಸ್. ಎಸ್, ಇನ್ನು ನೆಕ್ಸ್ಟ್ ಬರುವಂತ ಇನ್ಪುಟ್ ಡಿವೈಸ್ ಯಾವ್ದಂದ್ರೆ ಲೈಟ್ ಪೆನ್. ಸೊ ಇದರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇರುವಂತದ್ದು. ನೋಡಿ, ಇದನ್ನ ಇತ್ತೀಚೆಗೆ ನಾವು ಲೈಟ್ ಪೆನ್ ಅನ್ನು ನಾವು ಎಲ್ಲಾ ಮೊಬೈಲ್ಗಳಿಗೂ ಯೂಸ್ ಮಾಡಬಹುದು. ಆದ್ರೆ ಈ ಹಿಂದೆ ಬಂದಂತಹ ಸ್ಟಾರ್ಟಿಂಗ್ ಅಲ್ಲಿ ಏನೆಲ್ಲ ಟಚ್ ಸ್ಕ್ರೀನ್ಸ್ ಬರ್ತಾ ಇತ್ತು, ಆ ಟಚ್ ಸ್ಕ್ರೀನ್ ಅಲ್ಲಿ ಸಾಮಾನ್ಯವಾಗಿ ಸ್ಯಾಮ್ಸಂಗ್ ಮೊಬೈಲ್ಗಳು ನೋಡ್ತಾ ಹೋಗ್ಬೋದು, ಒಂದು ಪೆನ್ಸಿಲ್ ಅನ್ನು ಕೊಡೋರು. ಈಗಲೂ ಬರುವಂತ ಮೊಬೈಲ್ಗಳು ಇದಾವೆ, ಬಟ್ ನಿಮಗೆ ಬೇಕು ಅಂತ ನೀವೇ ಪ್ರೈವೇಟ್ ಆಗಿ ಅದನ್ನ ತಗೋಬಹುದು. ಸೊ ಈ ಪೆನ್ ಸಹ ಅಷ್ಟೇ ಒಂದು ಇನ್ಪುಟ್ ಡಿವೈಸ್. ಸೊ ಇದನ್ನ ಕೇಳ್ತಾ, ಇದನ್ನ ನಾವು ಕಿರಣ ಲೇಖಿ ಅಂತ ಕರಿತೀವ, ಲೈಟ್ ಪೆನ್ ಅಂತ ಕರಿತಾ ಹೋಗ್ತೀವಿ. ಸೊ ಇದರ ಅರ್ಥ ಏನು, ಇದನ್ನೇನು ಎಲ್ಲಿ ಬಳಸ್ತೀವಿ ಅಂತಂದ್ರೆ ಗಣಕಯಂತ್ರದ ಪರದೆಯ ಮೇಲೆ ನೇರವಾಗಿ ಬರೆಯಲು ಬಳಸುವ ಕಾಂತೀಯ ಆಗಮನಾಂಗ ಸಾಧನ. ಸರ್, ಕೇವಲ ಗಣಕಯಂತ್ರದ ಮೇಲೆ ಅಷ್ಟೇ ಅಲ್ಲ, ನಿಮ್ಮ ಮೊಬೈಲ್ಗಳ ಮೇಲೂ ಬರ್ಕೋಬಹುದು, ನಿಮ್ಮ ಪ್ಯಾಡ್ ಮೇಲೂ ಬರೀಬಹುದು. ಸೊ ಆ ರೀತಿಯಾಗಿ ನಿಮ್ಮ ಮೊಬೈಲ್ ಮೇಲೆ ಬರೀಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ನೀವು ಹೇಗೆ ಯೂಸ್ ಮಾಡ್ತೀರಾ? ನಿಮ್ಮ ಕೈಯಿಂದ ಯೂಸ್ ಮಾಡ್ತೀರಾ, ನಿಮ್ಮ ಹೆಬ್ಬೆರಳಿಂದ ಯೂಸ್ ಮಾಡ್ತಾ ಹೋಗ್ತೀರಾ. ಅದೇ ರೀತಿಯಾಗಿ ಆ ಹೆಬ್ಬೆರಳನ್ನ ಯೂಸ್ ಮಾಡಬಾರ್ದು, ನಾವು ಬೇರೆ ಯಾವ್ದಾದ್ರು ಒಂದು ಸಾಧನವನ್ನ ಬಳಸಬಹುದು ಅಂತಂದ್ರೆ ಅದು ಲೈಟ್ ಪೆನ್ ಮಾತ್ರ. ಸೊ ಲೈಟ್ ಪೆನ್ ಇಂದ ನಾವೇನ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಅನ್ನ ಕಂಪ್ಯೂಟರ್ಗೋ ಅಥವಾ ಅಥವಾ ಮೊಬೈಲ್ಗೋ ನಾವು ಕೊಡ್ತಾ ಹೋಗ್ತೀವಿ. ಸೊ ಅಂತದಕ್ಕೆ ನಾವೇನ್ ಕರಿತೀವಿ, ಲೈಟ್ ಪೆನ್. ಎ ಮ್ಯಾಗ್ನೆಟಿಕ್ ಇನ್ಪುಟ್ ಡಿವೈಸ್ ಯೂಸ್ ಟು ರೈಟ್ ದ ಡೈರೆಕ್ಟ್ಲಿ ಆನ್ ಕಂಪ್ಯೂಟರ್ ಸ್ಕ್ರೀನ್. ಇಲ್ಲಿ ನಾವು ಯಾವುದೇ ರೀತಿಯಾಗಿ ಟೈಪ್ ಮಾಡೋದಿಲ್ಲ, ಯಾವುದೇ ರೀತಿಯಾಗಿ ಭಾಷೆ ಮೂಲಕ ಹೇಳೋದಿಲ್ಲ, ನೇರವಾಗಿ ಕಂಪ್ಯೂಟರ್ ಮೇಲೆನೆ ಬರಿತಾ ಹೋಗ್ತೀವಿ. ರೈಟ್ ಡೈರೆಕ್ಟ್ಲಿ ಆನ್ ಎ ಕಂಪ್ಯೂಟರ್ ಸ್ಕ್ರೀನ್. ಸೊ ಇದರಲ್ಲಿ ಯಾವ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಕಾಂತೀಯ ಮೆಥಡ್ಸ್, ಮ್ಯಾಗ್ನೆಟಿಕ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಮ್ಯಾಗ್ನೆಟಿಕ್ ಇನ್ಪುಟ್ ಡಿವೈಸ್ ಇದೊಂದು. ಎಸ್, ಇನ್ನ ಮುಂದಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ. ಜಸ್ಟ್ ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದ್ರೆ ಜಸ್ಟ್ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡ್ತಾ ಹೋಗಿ. ನಾವು ಇಷ್ಟೊತ್ತು ಮಾತಾಡಿದ ಯಾವ್ದ್ರ ಬಗ್ಗೆ? ಇನ್ಪುಟ್ ಡಿವೈಸಸ್ ಬಗ್ಗೆ, ಅಂತಂದ್ರೆ ಮಾಹಿತಿಯನ್ನ ಕಂಪ್ಯೂಟರ್ಗೆ ಕೊಡುವಂತದ್ದು. ಈಗ ನಾವು ನೆಕ್ಸ್ಟ್ ಮಾತಾಡ್ತಾ ಇರುವಂತದ್ದು ಯಾವ್ದ್ರ ಬಗ್ಗೆ ಅಂತಂದ್ರೆ ಔಟ್ಪುಟ್ ಡಿವೈಸಸ್. ಅಂತಂದ್ರೆ ನಮ್ಮ ಕಂಪ್ಯೂಟರ್ ಅನ್ನೋದು ಏನ್ ಮಾಡುತ್ತೆ, ಮಾಹಿತಿಯನ್ನು ತಗೊಳುತ್ತೆ, ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮೀನ್ಸ್ ಅದಕ್ಕೆ ಸಿಪಿ ಅನ್ನುವಂಥದ್ದು ಇರುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನುವಂಥದ್ದು. ಅದು ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡಿದ್ಮೇಲೆ ಮಾಹಿತಿನ ಮನುಷ್ಯನಿಗೆ ಕೊಡ್ಲೇಬೇಕಲ್ವಾ, ಅವಾಗ್ಲೇ ಅಲ್ವಾ ನಮ್ಗೆ ಯೂಸ್ಫುಲ್ ಆಗುವಂಥದ್ದು. ಯಾವುದೇ ಒಂದು ಮಾಹಿತಿ ಆಗಿರ್ಬೋದು, ನಾನು 2+3 ಕೊಡ್ತಾ ಇದ್ದೀನಿ ಅಂತಂದ್ರೆ ಸೊ ಈ ಕಂಪ್ಯೂಟರ್ ಅನ್ನುವಂಥದ್ದು ಏನ್ ಮಾಡುತ್ತೆ, ಸೊ ಅದನ್ನ ಸ್ವೀಕಾರ ಮಾಡುತ್ತೆ. ನಂಗೆ ಔಟ್ಪುಟ್ ಆಗಿ 5 ಕೊಡಬೇಕು. ಒಬ್ಬ ಮನುಷ್ಯನಿಗೆ ಔಟ್ಪುಟ್ ಆಗಿ 5 ಕೊಡಬೇಕು ಅಂತಂದ್ರೆ ಅದನ್ನ ಯಾವ ರೂಪದಲ್ಲಿ ಕೊಡ್ಬೋದು? ಬೇಕಾದ್ರೆ ಅದು ಕಂಪ್ಯೂಟರ್ ಮುಖಾಂತರ ನಮಗೆ ಹೇಳ್ಬಹುದು. ಮೀನ್ಸ್ ಹೆಡ್ಫೋನ್ಸ್ ಮುಖಾಂತರ ನಮ್ಗೆ ತಿಳಿಸಬಹುದು, ನಿಮಗೆ ಬಂದಿರುವಂತಹ ಉತ್ತರ 5 ಅಂತ ಹೇಳ್ಬೋದು. ಅದ್ರ ಬದಲಿಗೆ ನಮ್ಗೆ ಏನ್ ಹೇಳ್ಬೋದು, ತೋರಿಸಬಹುದು. ಮಾನಿಟರ್ ಮುಖಾಂತರ ನಮ್ಗೆ ತೋರಿಸಬಹುದು, ಸ್ಪೀಕರ್ಗಳ ಮುಖಾಂತರ ಹೇಳ್ಬೋದು. ಇದ್ರ ಹೇಳೋದ್ರ ಬದಲಿಗೆ ದೊಡ್ಡ ಈ ಸ್ಪೀಕರ್, ಈ ಒಂದು ಮಾನಿಟರ್ ಏನಿದೆಯೋ, ಮಾನಿಟರ್ ನಮ್ಗೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ಈಗ ನೀವು ಏನು ಮೊಬೈಲ್ಗಳು ನೋಡ್ತಾ ಇದ್ದೀರೋ, ನಾನು ಮಾಡ್ತಿದ್ದ ಕ್ಲಾಸ್ ಲ್ಯಾಪ್ಟಾಪ್ ಆದ್ರೂ ಸಹ ನಿಮ್ಮ ಮೊಬೈಲ್ ನಲ್ಲಿ ಏನ್ ಬರ್ತಾ ಇದೆ, ತುಂಬಾ ಚಿಕ್ಕದಾಗಿ ಬರ್ತಿದೆ. ಸೊ ನೀವೇನ್ ಮಾಡ್ಬೋದು, ಸ್ಕ್ರೀನ್ ಅನ್ನ ರೊಟೇಟ್ ಮಾಡ್ಕೋಬಹುದು. ರೊಟೇಟ್ ಮಾಡ್ಕೊಳ್ಳೋ ಬದಲಿಗೆ ಮಾಡ್ಕೊಂಡು ನಿಮ್ಗೆ ಏನ್ ಬರುತ್ತೆ, ಸ್ಕ್ರೀನ್ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಮಾನಿಟರ್ ಅಲ್ಲಿ ಬರುವಂತ ಮಾಹಿತಿ ತುಂಬಾ ದೊಡ್ಡದಾಗಿ ಕಾಣಿಸ್ಬೇಕಂತಂದ್ರೆ ಪ್ರೊಜೆಕ್ಟರ್ ಗಳನ್ನ ಬಳಸ್ತೀವಿ, ಪ್ಲಾಟರ್ ಗಳನ್ನು ಬಳಸ್ತೀವಿ. ಪ್ಲಾಟರ್ ಅಂತಂದ್ರೆ ಏನು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಿಂಟರ್ ಗಳು ಸಹ ಒಂದು ಔಟ್ಪುಟ್ ಡಿವೈಸಸ್. ಯಾಕೆ ಇವುಗಳನ್ನೆಲ್ಲ ಔಟ್ಪುಟ್ ಡಿವೈಸಸ್ ಅಂತ ಕರಿತಾ ಹೋಗ್ತೀವಿ? ಪ್ರಿಂಟರ್ ಏನು ಅಂತಂದ್ರೆ ನಮಗೆ ನೇರವಾಗಿ ನಮ್ಮ ಕೈಗೆ ಮಾಹಿತಿ ಸಿಗುತ್ತೆ. ಏನಂತಂದ್ರೆ 5 ಏನಂತ ಮಾಹಿತಿ ಬೇಕಾ, ನಮ್ಗೆ ಒಂದು ಪೇಪರ್ ಅನ್ನ ಕೊಟ್ರೆ ಪ್ರಿಂಟ್ ಮಾಡಿನೇ ಕೊಡುತ್ತೆ 5 ಏನಂತ ಉತ್ತರವನ್ನ. ಸೊ ಹಾಗಾದ್ರೆ ನಿರ್ಗಮನಾಂಗ ಸಾಧನಗಳು, ಔಟ್ಪುಟ್ ಸಾಧನಗಳು ಅಂತಂದ್ರೆ ಏನು? ಗಣಕಯಂತ್ರಗಳಿಗೆ ನೀಡುವ ಕಚ್ಚಾ ದತ್ತಾಂಶಗಳನ್ನ, ರಾ ಮೆಟೀರಿಯಲ್ಸ್. ರಾ ಡಾಟಾ ಅಂತಂದ್ರೆ ಏನು? ನಾನು ಈಗಾಗಲೇ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಈಗ 2+3 ಅಂತದ್ದೇನು ಇಲ್ಲಿ ರಾ ಡಾಟಾ. ಸಂಸ್ಕರಿಸಿದ ನಂತರ ಫಲಿತಾಂಶವನ್ನ ವ್ಯಕ್ತಪಡಿಸುವ ಸಾಧನಗಳಿಗೆ, ಫಲಿತಾಂಶನ ಕೊಡುತ್ತಲ್ವಾ ಅಂತಹ ಸಾಧನಗಳಿಗೆ ನಿರ್ಗಮನಾಂಗ ಸಾಧನಗಳು ಎನ್ನುವರು. ಸೊ ಡಿವೈಸಸ್ ದಟ್ ಪ್ರೊಸೆಸ್ ಎ ರಾ ಡಾಟಾ ಫೆಡ್ ಟು ಕಂಪ್ಯೂಟರ್ಸ್ ಅಂಡ್ ದೆನ್ ಡಿಸ್ಪ್ಲೇ ದ ರಿಸಲ್ಟ್ಸ್ ಆರ್ ಕಾಲ್ಡ್ ಔಟ್ಪುಟ್ ಡಿವೈಸಸ್. ನೀವು ಅನ್ಬೋದು, ಸರ್ ಈ ಮಾಹಿತಿ ನಮಗೆ ಗೊತ್ತಿದೆ, ಇಷ್ಟು ಡಿಟೇಲ್ ಆಗಿ ಯಾಕೆ ಹೇಳ್ತಿದ್ದೀರಾ, ಇಷ್ಟು ನಿಧಾನವಾಗಿ ಯಾಕೆ ಹೇಳ್ತಿದ್ದೀರಾ ಅಂತಂದ್ರೆ, ನೋಡಿ ನಮಗೆ ಬರುವಂತ 1-2 ಅಂಕಗಳು ನಮ್ಮ ಜೀವನವನ್ನ ನಿರ್ಧಾರ ಮಾಡ್ತಾ ಹೋಗ್ತವೆ, ಅದಲ್ವಾ? ಸೊ ಆ ಒಂದು ಕಾರಣದಿಂದ ನಾನು ಹೇಳ್ತಿರುವಂತ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಏನು ಮಾಹಿತಿನೇ ಗೊತ್ತಿಲ್ಲ ಅನ್ನೋರು ನೀವು ನೋಡ್ತಾ ಇದ್ರು ನಿಮ್ಗೆ ಅರ್ಥ ಆಗ್ಬೇಕು. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಕಥಾಗತಿಯನ್ನ ಮಾಡ್ತಾ ಇರುವಂತದ್ದು. ಓಕೆನಾ? ಸೊ ಈಗ ನಿಮ್ಗೆ ಔಟ್ಪುಟ್ ಡಿವೈಸ್ ಅಂತ ಗೊತ್ತಾಗಿದೆ. ಏನಾಗಿದೆ, ಇನ್ಫಾರ್ಮೇಶನ್ ಔಟ್ಪುಟ್ ಆಗಿ ಶೋ ಮಾಡುವಂತದ್ದಷ್ಟೇ. ಸೊ ಹೊರಭಾಗದಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸ್ಬೇಕು, ಕಿವಿಗೆ ಕೇಳಿಸ್ಬೇಕು, ನಮ್ಮ ಪಂಚೇಂದ್ರಿಯಗಳಿಗೆ ಗೊತ್ತಾಗ್ಬೇಕು ಸೊ ಬಂದಿರುವಂತಹ ಉತ್ತರ. ಸೊ ಅಂತ ಒಂದು ಡಿವೈಸಸ್ಗೆ ನಾವೇನ್ ಕರಿತೀವಿ, ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಹಾಗಾದ್ರೆ ಇನ್ಪುಟ್ ಡಿವೈಸಸ್ ಇದ್ದಂಗೆ ನಮಗೆ ಔಟ್ಪುಟ್ ಡಿವೈಸಸ್ ಇದಾವೆ. ಸೊ ಯಾವುವು ನೀವು ನೋಡ್ತಾ ಹೋಗ್ಬೋದು, ದರ್ಶಕ, ಮಾನಿಟರ್ ಎನ್ನುವಂಥದ್ದು, ಮುದ್ರಕ, ಪ್ರಿಂಟರ್, ಮುದ್ರೆ ಅಂತ ಕರಿತೀವಲ್ವಾ, ಮುದ್ರೆಗಳು ಅಥವಾ ಮುದ್ರಕಗಳು ಅಂತ ಕರಿತಾ ಹೋಗ್ತೀವಿ, ಪ್ರಿಂಟರ್ಸ್ ಅಂತ ಕರಿತಾ ಹೋಗ್ತೀವಿ, ಧ್ವನಿವರ್ಧಕಗಳು, ಸ್ಪೀಕರ್ಸ್, ಮತ್ತೆ ಶ್ರವಣ ಶಬ್ದ ಸಾಧನ, ಇಯರ್ಫೋನ್ಸ್. ನೀವೆಲ್ಲ ಇಯರ್ಫೋನ್ಸ್ ಎಲ್ಲ ಬಳಸ್ತಿರಲ್ವಾ, ಅದು ಸಹ ಒಂದು ಔಟ್ಪುಟ್ ಡಿವೈಸ್. ಮತ್ತೆ ಪ್ರಕ್ಷೇಪಕ, ಪ್ರೊಜೆಕ್ಟರ್ ಅಂತ ಇದೆ. ಸೊ ಪ್ರೊಜೆಕ್ಟರ್ ಸಹ ಒಂದು ಔಟ್ಪುಟ್ ಡಿವೈಸ್.
ಚಿತ್ರಲೇಖಕ ಅಂತ ಇದೆ, ಪ್ಲಾಟರ್ ಎನ್ನುವಂಥದ್ದು. ಸೊ ಪ್ಲಾಟರ್ ಅಂತಂದ್ರೆ ಏನಂತ ನಾನು ನಿಮಗೆ ಸಂಪೂರ್ಣವಾಗಿ ಎಲ್ಲೆಲ್ಲಿ ನಾವು ಬಳಸ್ತಾ ಹೋಗ್ತೀವಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಕೆಲವೊಂದಿಷ್ಟು ನಿರ್ಗಮನಾಂಗ ಸಾಧನಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ನೋಡ್ತಾ ಹೋಗ್ಬೋದು, ದಿನನಿತ್ಯದಲ್ಲಿ ಇದನ್ನ ಬಳಸಿರ್ತೀರಾ. ಎಸ್, ಈಗ ನಾವೇನ್ ಮಾಡ್ತಾ ಹೋಗೋಣ, ಒಂದೊಂದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮ್ಗೆ ಯಾವ್ದಿದೆ, ಸೊ ನಾವಿಲ್ಲಿ ನೋಡ್ತಾ ಹೋಗೋದ್ರೆ ನಮಗೆ 6 ಪ್ರಮುಖವಾಗಿ ಬರುವಂತಹ 6 ವಿವಿಧ ನಿರ್ಗಮನಾಂಗ ಸಾಧನಗಳು, 6 ಡಿಫರೆಂಟ್ ಔಟ್ಪುಟ್ ಡಿವೈಸಸ್ ನಮಗೆ ಇవి ಇಂಪಾರ್ಟೆಂಟ್ ಆಗಿರುವಂತದ್ದು. ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಏರ್ಫೋನ್, ಪ್ರೊಜೆಕ್ಟರ್, ಪ್ಲಾಟರ್. ಇದ್ರ ಪ್ರಕಾರ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಇರುವಂತದ್ದು ಯಾವುದು, ಮಾನಿಟರ್ ಎನ್ನುವಂಥದ್ದು. ಸೊ ಈಗ ಮಾನಿಟರ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮಾನಿಟರ್ ಅಂತಂದ್ರೆ ಏನು? ಸೊ ಮಾನಿಟರ್ ಅಂದ್ರೆ ನೀವು ನೋಡ್ತಾ ಹೋಗ್ಬೋದು. ಸೊ ನೀವು ನಮ್ಮ ಎಲ್ಲಾ ಮನೆಗಳಲ್ಲಿ ಏನ್ ಸಾಮಾನ್ಯವಾಗಿರುತ್ತೆ, ಟಿವಿ ಎನ್ನುವಂಥದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಟಿವಿ ಎನ್ನುವಂಥದ್ದು ಏನ್ ನಮ್ಗೆ ಏನ್ ಮಾಡ್ತಾ ಹೋಗುತ್ತೆ, ಟಿವಿ ಪರದೆ ಮೇಲೆ ನಮ್ಗೆ ಏನ್ ಮಾಡುತ್ತೆ, ಚಿತ್ರಗಳು ಮೂಡ್ತಾ ಹೋಗ್ತವೆ. ಆ ಟಿವಿ ಪರದೆಯೂ ಸಹ ಒಂದು ಮಾನಿಟರ್ ರೀತಿ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಟಿವಿಯ ಪರದೆಯಂತೆ ಕಾಣುವ ಪರದೆ ಇದಾಗಿದ್ದು ಮಾಹಿತಿಯನ್ನ ಬಿತ್ತರಿಸುತ್ತದೆ. ಬಿತ್ತರಿಸುತ್ತದೆ ಮೀನ್ಸ್ ತೋರಿಸುತ್ತದೆ, ಮಾಹಿತಿಯನ್ನ ಹೊರಭಾಗ ತೋರಿಸುತ್ತೆ. ದಿಸ್ ಈಸ್ ಎ ಸ್ಕ್ರೀನ್ ದಟ್ ಯೂಶಲಿ ಲುಕ್ಸ್ ಲೈಕ್ ಎ ಟಿವಿ ಸ್ಕ್ರೀನ್ ಅಂಡ್ ಡಿಸ್ಪ್ಲೇ ಇನ್ಫಾರ್ಮೇಶನ್. ಈಗ ಬರುವಂತ ಟಿವಿಗಳು ಏನಾಗಿ ಬರ್ತಾ ಇದಾವೆ ಗೊತ್ತಾ? ಈಗ ಪ್ರಸ್ತುತ ಬರುವಂತ ಟಿವಿಗಳು ನಿಮ್ಮ ಒಂದು ಟಿವಿಯಾಗೂ ಯೂಸ್ ಮಾಡ್ಬೋದು, ಮಾನಿಟರ್ ಆಗು ಯೂಸ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಇವೆರಡರಲ್ಲಿ ನಮ್ಗೆ ಟಿವಿ ಯಾವುದು, ಮಾನಿಟರ್ ಯಾವುದು? ಹೌದಲ್ವಾ? ಎರಡು ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ನಮ್ಗೆ ಬಳಸುವಂತ ಮಾನಿಟರ್ ಒಂದೇ ರೀತಿಯಾಗಿದೆ, ನಮ್ಮ ಮನೆಗಳಿಂದ ಟಿವಿಗಳು ಒಂದೇ ರೀತಿಯಾಗಿದ್ದಾವೆ. ಸೊ ಅದರಿಂದ ಇತ್ತೀಚೆಗೆ ಬರುವಂತಹ ಟಿವಿಗಳೆಲ್ಲವೂ ಸಹ ಮಾನಿಟರ್ಗಳಾಗಿ ನಾವು ಬಳಸ್ತಾ ಹೋಗ್ಬೋದು. ಸೊ ಅದಕ್ಕೆ ಅವ್ರು ಹೇಳಿರುವಂತದ್ದು, ಸಾಮಾನ್ಯವಾಗಿ ಟಿವಿಯ ಪರದೆಯಂತೆ ಕಾಣುವ ಪರದೆ ಇದಾಗಿದ್ದು ಮಾಹಿತಿನ ಶೋ ಮಾಡುತ್ತೆ ಅಷ್ಟೇ. ದಿಸ್ ಇಸ್ ಅ ಸ್ಕ್ರೀನ್ ದಟ್ ಯೂಶಲಿ ಲುಕ್ಸ್ ಲೈಕ್ ಎ ಟಿವಿ ಸ್ಕ್ರೀನ್ ಅಂಡ್ ಡಿಸ್ಪ್ಲೇ ಇನ್ಫಾರ್ಮೇಶನ್, ಡಿಸ್ಪ್ಲೇ ದ ಇನ್ಫಾರ್ಮೇಶನ್. ಹಾಗಾದ್ರೆ ನಾವ್ ಯಾಕೆ ಎಲ್ಲರ ಮನೆಗಳು ಒಂದೇ ರೀತಿ ಟಿವಿನ ಇಟ್ಕೊಂಡಿರೋದಿಲ್ಲ? ಯಾಕೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿಯ ಟಿವಿ ಇರುತ್ತೆ? ಓಕೆ, ಟಿವಿ ಜೊತೆ ಟಿವಿ ಬಗ್ಗೆ ಬಿಡೋಣ. ನಾವೀಗ ಮಾತಾಡ್ತಿರೋದು ಯಾವುದು, ಗಣಕಯಂತ್ರದ ಬಗ್ಗೆ. ಎಲ್ಲರ ಹತ್ರ ಒಂದೇ ರೀತಿಯ ಗಣಕಯಂತ್ರ ಇರೋದಿಲ್ಲ, ಎಲ್ಲಾ ಒಂದು ಗಣಕಯಂತ್ರಗಳು ಒಂದೇ ರೇಟ್ ಇರೋದಿಲ್ಲ. ಯಾಕೆ? ಸೊ ನೀವು ನೋಡ್ತಾ ಹೋಗ್ಬೋದು, ಒಂದು ಗಣಕಯಂತ್ರ ತಗೊಳಕ್ ಹೋಗಿದ್ದೀರಾ ಅಂತಂದ್ರೆ ಹೇಳ್ತಾರೆ, ಇಲ್ಲ ಇದು 3rd ಜನರೇಷನ್, ಇದು 4th ಜನರೇಷನ್, ಇದು 5th ಜನರೇಷನ್, ಇದು ರೆಸಲ್ಯೂಷನ್ ಇಷ್ಟಿದೆ ಅಂತ ಹೇಳ್ತಾ ಹೋಗ್ತಾರೆ. ರೆಸಲ್ಯೂಷನ್ ಏನಂತ ವರ್ಡ್ ಚೆನ್ನಾಗಿ ನಿಮ್ಗೆ ನೆನಪಿರ್ಲಿ. ರೆಸಲ್ಯೂಷನ್ ಅಂತಂದ್ರೆ ಏನು ಅಂತಂದ್ರೆ ಗ್ರಾಫಿಕ್ಸ್ ಗೆ ಸಂಬಂಧಿಸಿದ ಮಾಹಿತಿ ಇದಾಗಿದೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಹೋಗ್ಬೋದು, ನಮ್ಮ ಹಳೆಯ ದಿನಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು, ಬಂದಂತ ಗಣಕಯಂತ್ರ ಕೇವಲ ಬ್ಲಾಕ್ ಅಂಡ್ ವೈಟ್ ಕಂಪ್ಯೂಟರ್ ಮಾತ್ರ ಆಗಿತ್ತು. ನೀವು ನೋಡ್ಬೋದು, ನಿಮ್ಮ ಮನೆಗಳಲ್ಲಿ ಹಳೆಯ ಟಿವಿಗಳು ಯಾವ್ದಾದ್ರೆ ಅದು ಬ್ಲಾಕ್ ಅಂಡ್ ವೈಟ್ ಟಿವಿಗಳು ಮಾತ್ರ ಆಗಿತ್ತು. ಅದಾದ್ಮೇಲೆ ಬಂದ ಟಿವಿಗಳು ಹೇಗಾಯ್ತು, ಕಲರ್ಫುಲ್ ಟಿವಿಗಳೇ ಬಂತು. ಆದ್ರೂ ಅಷ್ಟು ಪ್ಲಾಟ್ ಆಗಿರ್ಲಿಲ್ಲ. ಪ್ಲಾಟ್ ಮೀನ್ಸ್ ನೀವು ನೋಡ್ತಾ ಹೋಗ್ಬೋದು, ಆ ಟಿವಿಯ ಒಂದು ಸೈಜ್ ಏನಾಗಿತ್ತು, ತುಂಬಾ ದೊಡ್ಡದಾಗಿತ್ತು. ಅದೇ ರೀತಿಯಾಗಿ ನಮ್ಮ ಕಂಪ್ಯೂಟರ್ಗಳು ಅಷ್ಟೇ, ಬರ್ತಾ ಟಿವಿಗಳ ಸೈಜ್, ಕಂಪ್ಯೂಟರ್ನ ಸೈಜ್ ಏನಾಯ್ತು, ತುಂಬಾ ದೊಡ್ಡದಾಗಿತ್ತು. ಅದಾದ ನಂತರ ನಮಗೆ ಯಾವ್ದು ಬರ್ತಾ ಇತ್ತು, ತುಂಬಾ ಸಿಂಪಲ್ ಆಗಿ ಪ್ಲಾಟ್ ಆಗಿರುವಂತ ಕೆಲವೊಂದಿಷ್ಟು ಮಾನಿಟರ್ಗಳು ಬರ್ತಾ ಹೋದ್ವು. ಸೊ ಈ ಮಾನಿಟರ್ಗಳು ಬಂದಾದ್ಮೇಲೆ ಅದರಲ್ಲೂ ಕೆಲವೊಂದಿಷ್ಟು ಬಹಳಷ್ಟು ಡಿಫ್ರೆಂಟ್ ಆಗಿ ಬರ್ತಾ ಹೋದು. ಸೊ ನಮ್ಗೆ ನೋಡ್ಬೋದು, ಹಲವಾರು ಕಂಪ್ನಿಗಳ ಒಂದು ಮಾನಿಟರ್ಗಳು ಸಿಗ್ತಾ ಹೋಗ್ತವೆ. ಸ್ಯಾಮ್ಸಂಗ್ ಆಗ್ಬೋದು, ಡೆಲ್ ಆಗ್ಬೋದು, ಅಥವಾ ಏಸರ್ ಆಗ್ಬೋದು, HP ಆಗ್ಬೋದು, ಈ ರೀತಿಯಾಗಿ ಹಲವಾರು ಕಂಪ್ಯೂಟರ್ಗಳು ಸಿಗ್ತಾ ಹೋಗ್ತವೆ. ಆದ್ರೆ ಒಂದೊಂದಕ್ಕೂ ಒಂದೊಂದು ರೇಟ್ ಯಾಕಿರುತ್ತೆ? ಸೊ ನೀವು ತಗೊಳ್ಳುವಂತ ಕೆಲವೊಂದಿಷ್ಟು ಗುಣಗಳ ಆಧಾರಿತವಾಗಿ, ಫಾರ್ ಎಕ್ಸಾಂಪಲ್ ಆ ಒಂದು ಗುಣಗಳಲ್ಲಿ ರೆಸಲ್ಯೂಷನ್ ಎನ್ನುವಂಥದ್ದು ಒಂದು ಗುಣನೇ. ರೆಸಲ್ಯೂಷನ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೀವು ಇತ್ತೀಚೆಗೆ ನೋಡ್ಬೋದು, ನಿಮ್ ಮನೆಗಳಿರುವಂತ ಎಲ್ಲಾ ಟಿವಿಗಳಲ್ಲಿ ನೋಡ್ತಾ ಹೋದ್ರೆ, ನೀವು ಯಾವ್ದೊಂದು ಟಿವಿ ನೋಡ್ತಾ ಇದೀರಾ ಅಂತಂದ್ರೆ, ನೀವು 1 ನಿಮಿಷ ನೀಡುವಂತ ಟಿವಿಯನ್ನ ಒಂದು 15-20 ನಿಮಿಷ ನೋಡ್ತಾರೆ. ಯಾಕೆ? ನಿಮ್ಗೆ ಚಿತ್ರಗಳು ಅಷ್ಟು ಆಕರ್ಷಕವಾಗಿ ಕಾಣಿಸ್ತವೆ. ಹಾಗಾದ್ರೆ ಮೊದಲಿದ್ದಂತ ಟಿವಿಗೂ ಈಗಿರುವಂತ ಟಿವಿಗೂ ಯಾಕಷ್ಟು ಆಕರ್ಷವಾಗಿ ಕಾಣಿಸುತ್ತೆ ಅಂತಂದ್ರೆ, ಅಲ್ಲಿ ನಾವು ಬಳಸುವಂತ ರೆಸಲ್ಯೂಷನ್ ಎನ್ನುವಂತ ಒಂದು ಪ್ರಮಾಣ. ರೆಸಲ್ಯೂಷನ್ ಹೆಚ್ಚಿದಂತೆ ಚಿತ್ರದ ಗುಣಮಟ್ಟ ಹೆಚ್ಚುತ್ತೆ. ನೀವು ನೋಡ್ತಾ ಹೋಗ್ಬೋದು, ಮೊದಲಿಗೆ ಬರುವಂತ ಮೂವಿಗಳು ತುಂಬಾ ಕಡಿಮೆ ರೆಸಲ್ಯೂಷನ್ ಸಿಗ್ತಾ ಇತ್ತು. ಇವತ್ತಿಗೆ ಬರುವಂತ ರೆಸಲ್ಯೂಷನ್ ಹೇಗಿರುತ್ತೆ, ತುಂಬಾ ಹೆಚ್ಚಾಗಿರುತ್ತೆ. ಇನ್ನ ಬೆಸ್ಟ್ ಆಗಿ ಹೇಳೋದಂತದ್ದು ಏನಂತಂದ್ರೆ, ಈಗ ನೀವೆಲ್ಲ ಯೂಟ್ಯೂಬ್ ಕ್ಲಾಸ್ ಕೇಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಕ್ಲಾಸ್ ಕೇಳ್ತಾ ಇದ್ದೀರಾ, ನೀವು ನೋಡ್ತಾ ಹೋಗ್ಬೋದು, ನಿಮ್ಮಲ್ಲಿ 144p ಅಂತ ಇತ್ತು, 144p, 240, 360 ಅಂತೆಲ್ಲ ನಿಮ್ಗೆ ಅಲ್ಲಿ ಕ್ವಾಲಿಟಿ ಇರುತ್ತೆ. ಸೊ ಕ್ವಾಲಿಟಿ ಇದ್ದಂತ ನೀವು ಕ್ವಾಲಿಟಿ ಜಾಸ್ತಿ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಹೇಳಿ, ನಿಮ್ಮ ಒಂದು ಸ್ಕ್ರೀನ್ ಬರುವಂತ ಸ್ಕ್ರೀನ್ ಏನಾಗುತ್ತೆ, ತುಂಬಾ ಹೆಚ್ಚಾಗಿ ತುಂಬಾ ಕ್ಲಾರಿಟಿಯಾಗಿ ಬರ್ತಾ ಹೋಗುತ್ತೆ. ಅಲ್ಲಿ ನೀವು ಏನ್ ಜಾಸ್ತಿ ಮಾಡ್ತೀರಾ, ರೆಸಲ್ಯೂಷನ್ ಅನ್ನ ಜಾಸ್ತಿ ಮಾಡ್ತೀರಾ. ಸೊ ಎಲ್ಲಿ ಮಾಡ್ತೀವಿ, ಮಾನಿಟರ್ ಕೇಳ್ತೀವಿ. ಸೊ ಇದನ್ನ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಮಾಹಿತಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 2-3 ಸಲ ಕೇಳಿದ್ದಾರೆ. ಸೊ ಯಾವ ಒಂದು ಔಟ್ಪುಟ್ ಡಿವೈಸಸ್ ನ ಅದರ ರೆಸಲ್ಯೂಷನ್ ಆಧಾರದ ಮೇಲೆ ಪರ್ಚೇಸ್ ಮಾಡ್ತೀವಿ ಅಥವಾ ಅದನ್ನ ಅಳಿತೀವಿ ಅಂತ ಕೇಳಿದ್ದಾರೆ. ಸೊ ಯಾವ್ದನ್ನ ಬಳಸ್ತೀವಿ, ಮಾನಿಟರ್ ಗಳನ್ನ. ದ ಕ್ವಾಲಿಟಿ ಆಫ್ ದೀಸ್ ಈಸ್ ಮೆಜರ್ಡ್ ಇನ್ ದ ರೆಸಲ್ಯೂಷನ್ಸ್. ದ ಹೈಯರ್ ದ ರೆಸಲ್ಯೂಷನ್, ದ ಹೈಯರ್ ದ ಇಮೇಜ್ ಕ್ವಾಲಿಟಿ. ರೆಸಲ್ಯೂಷನ್ ಜಾಸ್ತಿ ಆದಂತೆ ಇಮೇಜ್ ಕ್ವಾಲಿಟಿ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಮಾನಿಟರ್ ಅಲ್ಲಿ ಇನ್ನ ಯಾವ್ಯಾವ ರೂಪಗಳಿದಾವೆ? ಸೊ ಮಾನಿಟರ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು, ಸರಿ ಸುಮಾರಿಗೆ 4 ರೀತಿಯ ಮಾನಿಟರ್ ನಾವು ಕಾಣ್ತಾ ಹೋಗ್ಬೋದು. ಮೊದಲಿಗೆ ಋಣ ವಿಸರ್ಜಕ, CRT ಅಂತ ಕರಿತೀವಿ, ಕ್ಯಾಥೋಡ್ ರೇ ಟ್ಯೂಬ್ ಎನ್ನುವಂಥದ್ದು. ನೀವು ನೋಡ್ತಾ ಹೋಗ್ಬೋದು, ನಾನು ಇಲ್ಲಿ ಸುಮಾರು ಚಿತ್ರಗಳನ್ನ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗ್ಬೋದು. ಸೊ ಮೊದಲಿಗೆ ನಾವು ಬಳಸ್ತಾ ಇದ್ದಂತ ಮಾನಿಟರ್ ಯಾವ ರೀತಿಯಾಗಿತ್ತು ನೋಡಿ, ಈ ರೀತಿಯಾಗಿರ್ತಾ ಇತ್ತು. ಸೊ ನಾವು CRT, ಕ್ಯಾಥೋಡ್ ರೇ ಟ್ಯೂಬ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂತು ನಮ್ಗೆ ಯಾವ್ದು ಬಂತು, LCD, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇಸ್ ಅಂತ ಬರ್ತೀವಿ ನೋಡಿ. ನೀವು ನೋಡ್ತಾ ಹೋಗ್ಬೋದು, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇಸ್ ಬರ್ತಾ ಹೋಯ್ತು. ಅದಾದ್ಮೇಲೆ
ಪ್ಲಾಸ್ಮಾ ದರ್ಶಕ. ಸೊ ಪ್ರಸ್ತುತ ನಾವು ಬಳಸ್ತಾ ಇರೋದು ಏನಂತಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್, LED ದರ್ಶಕಗಳನ್ನ ಬಳಸ್ತಾ ಇದೀವಿ. ಸೊ ನೀವೀಗ LED ಬಲ್ಬ್ಗಳನ್ನ ಬಳಸ್ತಾ ಹೋಗ್ತೀವೋ ಅದೇ ರೀತಿಯಾಗಿ LED ದರ್ಶಕಗಳನ್ನ ನಾವು ಬಳಸ್ತಾ ಇರ್ತೀವಿ, ಮಾನಿಟರ್ಗಳನ್ನ ಬಳಸ್ತಾ ಇದೀವಿ. ಸೊ ಎಲ್ಲಿದಾವೆ LED ದರ್ಶಕಗಳು ನೀವು ನೋಡ್ತಾ ಹೋಗ್ಬೋದು. ಈ ಒಂದು ಭಾಗದಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಈ ಒಂದು ಚಿತ್ರ, ಇದು ಈ ಒಂದು ಕಂಪ್ಯೂಟರ್ ಆಗ್ಬೋದು, ಈ ಒಂದು ಕಂಪ್ಯೂಟರ್, ಈ ಒಂದು ಮಾನಿಟರ್ ಆಗ್ಬೋದು, ಈ ಒಂದು ಮಾನಿಟರ್ ಆಗ್ಬೋದು. ಸೊ ಇವೆಲ್ಲವೂ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ, ಅದರಲ್ಲಿ ಬರ್ತಿರೋ ಚಿತ್ರಗಳು ತುಂಬಾ ಸ್ಪಷ್ಟವಾಗಿ ಹೈ ರೆಸಲ್ಯೂಷನ್ ಬರ್ತಾ ಹೋಗ್ತವೆ. ಅದಕ್ಕೆ ಕಾರಣ ಏನು ಅಂತಂದ್ರೆ LED ಫುಲ್ ಫಾರ್ಮ್ ಕೇಳ್ತಾರೆ, ಲೈಟ್ ಎಮಿಟಿಂಗ್ ಡಯೋಡ್. LCD ಇದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಮತ್ತೆ ಋಣ ವಿಸರ್ಜಕ ಅಂತಂದ್ರೆ CRT ಅಂತಂದ್ರೆ ಕ್ಯಾಥೋಡ್ ರೇ ಟ್ಯೂಬ್. ಸಾಮಾನ್ಯವಾಗಿ ಇದೆಲ್ಲ ಬಲ್ಬ್ಗಳಲ್ಲಿ ಬರುವಂತದ್ದು. ಸೊ ಈ ಬಲ್ಬ್ಗಳನ್ನ ನಾವೆಲ್ಲಿ ಬಳಸ್ತೀವಿ, ಇವನ್ ನಾವು ಕಂಪ್ಯೂಟರ್ಗಳನ್ನ ಉತ್ಪಾದನೆ ಮಾಡೋದಕ್ಕೂ ಸಹ ಅದನ್ನ ಬಳಸ್ತಾ ಹೋಗ್ತೀವಿ. ಎಸ್, ನಾವು ಮುಂದಿನ ಇದಿಷ್ಟು ಸಂಪೂರ್ಣವಾಗಿ ಒಂದು ಯಾವ್ದ್ರ ಬಗ್ಗೆ, ಮಾನಿಟರ್ಗಳ ಬಗ್ಗೆ ಚರ್ಚೆ, ಮಾನಿಟರ್ ಬಗ್ಗೆ ಇರುವಂತಹ ಒಂದು ಮಾಹಿತಿ. ಎಸ್, ಈಗ ನಾವು ನೆಕ್ಸ್ಟ್ ಒಂದು ನಿರ್ಗಮಾಂಗ ಸಾಧನ ನೋಡ್ತಾ ಹೋಗ್ತಿದ್ವಿ. ಔಟ್ಪುಟ್ ಸಾಧನ ಯಾವ್ದು ಅಂತಂದ್ರೆ ಅದನ್ನ ನಾವು ಮುದ್ರಕ ಅಂತ ಕರಿತೀವಿ. ಮುದ್ರಕ ಮೀನ್ಸ್ ಪ್ರಿಂಟರ್ಸ್. ಸೊ ನೀವು ಸಾಮಾನ್ಯವಾಗಿ ಯಾವ್ದಾದ್ರು ಜೆರಾಕ್ಸ್ ಅಂಗಡಿಗೆ ಹೋದಾಗ್ಲೂ ಅಥವಾ ನೀವು ಯಾವ್ದಾದ್ರು ಒಂದು ಪ್ರಿಂಟ್ ತಗೋಬೇಕಾದ್ರೂ ನೀವು ಹೋಗಿ ಕೇಳಿದಾಗ ನೀವು ಪ್ರಿಂಟ್ ತೆಗೆದುಕೊಡ್ತೀನಿ ಅಂದ್ರೆ ಅವ್ರು ಎಸ್ ಅಂತ ಹೇಳ್ತಾರೆ. ಯಾಕೆ ಅವ್ರ ಹತ್ರ ನೀವು ನೋಡ್ತಾ ಹೋದ್ರೆ ಈ ರೀತಿಯಾಗಿ ಒಂದು ಮಷಿನ್ ಇರುತ್ತೆ. ಸಾಮಾನ್ಯವಾಗಿ ಎಪ್ಸಾನು ಈಗ ನಮ್ಮ ಭಾರತದಲ್ಲಿರುವಂತಹ ಪ್ರಸ್ತುತ ಹೈಲಿ ಯೂಸ್ ಮಾಡ್ತಾ ಇರುವಂತಹ ಒಂದು ಪ್ರಿಂಟರ್ಸ್ ಜಾಸ್ತಿ ಇದನ್ನೇ ಬಳಸ್ತಾ ಇರುವಂತದ್ದು. ಮತ್ತೆ ಹೆವಿ ಕ್ವಾಲಿಟಿ ಇರುವಂತದ್ದು ಇದೆ ಈಗ ಪ್ರಸ್ತುತ ಇರುವಂತದ್ದು. ಸೊ ಈಗ ಇದಕ್ಕೆ ಸಂಬಂಧಿಸಿದಂತೆ ಮುದ್ರಕಗಳು ಅಂತಂದ್ರೆ ಮುದ್ರಕಗಳ ಮುಖಾಂತರ ಅದನ್ನ ಯಾಕೆ ನಾವು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ, ದತ್ತಾಂಶವನ್ನ ಹಾಳೆಯ ಮೇಲೆ ಮುದ್ರಿಸಲು ಬಳಸುವಂತ ಸಾಧನ. ನಾನು ಈಗಾಗಲೇ ಹೇಳಿದ್ನಲ್ವಾ, ಒಂದು ದತ್ತಾಂಶವನ್ನ ಕೊಟ್ಟಿದೀವಿ, ಕಚ್ಚಾ ವಸ್ತುವನ್ನು ಕೊಟ್ಟಿದೀವಿ ಅಂತಂದ್ರೆ 2+3 ಎಷ್ಟು ಅಂತಂದ್ರೆ ನಮ್ಗೆ ಮಾನಿಟರ್ ಏನ್ ಮಾಡುತ್ತೆ, ಬರೀ ಶೋ ಮಾಡುತ್ತೆ. ಆದ್ರೆ ನಮ್ಗೆ ಪ್ರಿಂಟರ್ ಎನ್ನುವಂಥದ್ದು ಏನ್ ಮಾಡುತ್ತೆ, 5 ಎನ್ನುವಂಥದ್ದನ್ನ ಮುದ್ರಿಸಿ ಕೊಡುತ್ತೆ, ಪ್ರಿಂಟ್ ಮಾಡಿ ಕೊಡುತ್ತೆ. ಎ ಡಿವೈಸ್ ಯೂಸ್ ಎ ಪ್ರಿಂಟ್ ಟೆಕ್ಸ್ಟ್ ಆರ್ ಗ್ರಾಫಿಕ್ ಡಾಟಾ ಆನ್ ಶೀಟ್ ಆಫ್ ಪೇಪರ್. ಇವನ್ ನಾವ್ ಇಲ್ಲಿ ಇಷ್ಟನ್ನೇ ನೋಡ್ತೀವ, ಇವನ್ ಇಲ್ಲಲ್ಲ, ನೀವು ಬೇಕಾದ್ರೆ ಒಂದು ಫೋಟೋವನ್ನ ತೆಗೆಸ್ಕೊಳಕ್ ಹೋಗಿರುತ್ತೆ. ಅವಾಗಲೇ ನಾವು ಯೂಸ್ ಮಾಡಿದ್ವಿ ಯಾವ್ದನ್ನ, ಒಂದು ದೃಶ್ಯವನ್ನ ಸೆರೆ ಹಿಡಿಬೇಕಂದ್ರೆ ನಾವೇನ ಬಳಸ್ತೀವಿ, ಕ್ಯಾಮ್ರಾವನ್ನ ಬಳಸ್ತೀವಿ. ಈಗ ನೀವು ಒಂದು ಫೋಟೋ ಅಂಗಡಿಗೆ ಹೋಗಿದ್ದೀರಾ, ಫೋಟೋ ತೆಗೆಸ್ಕೊಳಕ್ ಹೋಗಿದ್ದೀರಾ. ಸೊ ಅಲ್ಲಿ ಕ್ಯಾಮ್ರಾವನ್ನ ಬಳಸ್ತಾರೆ. ಅಂದ್ರೆ ಕ್ಯಾಮ್ರಾ ಎನ್ನುವಂಥದ್ದು ಒಂದು ಇನ್ಪುಟ್ ಡಿವೈಸ್. ಆ ಕ್ಯಾಮ್ರಾ ಬಳಸಿದಾದ್ಮೇಲೆ ಅದ್ರೊಂದು ಚಿಪ್ ಇರುತ್ತೆ. ಆ ಚಿಪ್ ಅನ್ನು ನಾವು ಮೆಮೊರಿ ಅಂತ ಕರಿತೀವಿ. ಮೆಮೊರಿ ಬಗ್ಗೆನೂ ನಾವು ಮುಂದೆ ಮಾತಾಡ್ತಾ ಹೋಗ್ತೀವಿ. ಆ ಮೆಮೊರಿನ ತೆಗೆದುಕೊಂಡು ಒಂದು ಕಂಪ್ಯೂಟರ್ ಡಿವೈಸ್ಗೆ ಬಳಸಿದಾದ್ಮೇಲೆ ಅಲ್ಲಿ ಇರುವಂತಹ ಒಂದು ಫೋಟೋ ನಿಮ್ಗೆ ಹೊರಭಾಗದಲ್ಲಿ ಬರ್ಬೇಕಂತಂದ್ರೆ ಈ ಒಂದು ಡಿವೈಸ್ ಮುಖಾಂತರನೇ ಬರ್ಬೇಕು. ಸೊ ಇದಕ್ಕೆ ನಾವು ಪ್ರಿಂಟರ್ ಅಂತ ಕರಿತೀವಿ. ಈ ಪ್ರಿಂಟರ್ ಸಹ ಅಷ್ಟೇ ಯಾವುದರ ಆಧಾರಿತವಾಗಿ ಇದರ ಸಾಮರ್ಥ್ಯವನ್ನ ಹೇಗೆ ಅಳಿತೀವಿ ಅಂತಂದ್ರೆ ಇವುಗಳ ಗುಣಮಟ್ಟವನ್ನ DPI ಮುಖಾಂತರ ಅಳಿತೀವಿ. DPI ಮೀನ್ಸ್ ಡಾಟ್ಸ್ ಪರ್ ಇಂಚ್ ಎನ್ನುವಂಥದ್ರ ಮುಖಾಂತರ ಅಳಿತಾ ಹೋಗ್ತೀವಿ. ಮತ್ತೆ ಇದರ ಇದರ ಕ್ವಾಲಿಟಿಯನ್ನ ಯಾವ್ದ್ರ ಮುಖಾಂತರ ಅಳಿತಾ ಹೋಗ್ತೀವಿ ಅಂತಂದ್ರೆ DPI ಅನ್ನೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಹೋಗ್ಬೋದು, ಇತ್ತೀಚೆಗೆ ಬಂದಿರುವಂತಹ ಪ್ರಿಂಟರ್ಸ್ ತುಂಬಾ ಅಪ್ಡೇಟೆಡ್ ವರ್ಷನ್ ಆಗಿದಾವೆ. ಸೊ ಯಾವ ಅಪ್ಡೇಟೆಡ್ ವರ್ಷನ್ ಇರುವಂತದ್ದು ನೀವು ನೋಡ್ತಾ ಹೋಗ್ಬೋದು. ನಾನು ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ಮಾಹಿತಿ ಇದೆ, ಆ ಮಾಹಿತಿನ ಮುಗಿಸಿ ಇಲ್ಲಿಗೆ ಬರೋಣ. ಇಲ್ಲಿ ಏನರ್ಥ, ಸೊ ಹೇಗೆ ನಮಗೆ ಒಂದು ಮಾನಿಟರ್ ಅಲ್ಲಿ ರೆಸಲ್ಯೂಷನ್ಸ್ ಜಾಸ್ತಿ ಆದಂತ ಹೋದಂತೆ, ಸೊ ಹೇಗೆ ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೋ, ಅದರ ಒಂದು ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೋ, ಇಲ್ಲಿ ಅಷ್ಟೇ DPI ಡಾಟ್ಸ್ ಪರ್ ಇಂಚ್ ಜಾಸ್ತಿ ಆದಂತ ಹೋದಂತೆ ಗುಣಮಟ್ಟವು ಸಹ ಹೆಚ್ಚಾಗ್ತಾ ಹೋಗುತ್ತೆ. ದ ಹೈಯರ್ ದ DPI ದ ಹೈಯರ್ ದ ಪ್ರಿಂಟ್ ಕ್ವಾಲಿಟಿ. ಸೊ ಹೆಚ್ಚಾಗಿ ಪ್ರಿಂಟ್ ಕ್ವಾಲಿಟಿ ಇರುತ್ತೆ. ಸಾಮಾನ್ಯವಾಗಿ ನೀವು ನೋಡ್ತಾ ಹೋದ್ರೆ ಯಾವ್ದಾದ್ರು ಪ್ರಿಂಟಿಂಗ್ ಅಂಗಡಿಗೆ ಹೋಗಿದೆ ಅಂದ್ರೆ ನನ್ಗೆ ಕಲರ್ ಪ್ರಿಂಟ್ ಕೊಡಿ ಅಂತ ಕೇಳ್ತೀರಾ. ಸೊ ಕಲರ್ ಪ್ರಿಂಟ್ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ ನೀವು ನಿಮ್ಮ ಮೊದಲಿಗೆ ನಿಮ್ ಚಿತ್ರ ನೋಡ್ತಾರೆ. ಸೊ ಇದು ನಿಮ್ಗೆ ಅನುಭವ ಆಗಿರ್ಬೋದು, ಕೇಳಿರ್ತಾರೆ ನಿಮ್ಗೆ ಕಲರ್ ಪ್ರಿಂಟೇ ಬೇಕಾ, ಬ್ಲಾಕ್ ಅಂಡ್ ವೈಟ್ ಸಾಕ ಅಂತ ಕೇಳ್ತಾರೆ. ಸೊ ಅವಾಗ ನಿಮ್ಗೊಂದು ಮಾತು ಹೇಳ್ತಾರೆ, ನೋಡಿ ಕಲರ್ ಪ್ರಿಂಟ್ ಆದ್ರೆ ನಿಮ್ಗೆ 10 ರೂಪಾಯಿ ಕೊಡ್ತೀವಿ, ಬ್ಲಾಕ್ ಅಂಡ್ ವೈಟ್ ಆದ್ರೆ 5 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾರೆ? ಸೊ ಅಲ್ಲಿ ಬರುವಂತಹ ಮುದ್ರಣದ ಗುಣಮಟ್ಟದ ಆಧಾರಿತವಾಗಿ, ಮುದ್ರಣದ ಗುಣಮಟ್ಟ ಮೀನ್ಸ್ ನಮ್ಗೆ ಇಲ್ಲಿ ನೀವು ಬ್ಲಾಕ್ ಅಂಡ್ ವೈಟ್ ತೆಗಿಬೇಕಾದ್ರೆ ಅಲ್ಲಿ DPI ನ ಹೆಚ್ಚು ಮಹತ್ವ ಇರೋದಿಲ್ಲ. ಯಾವಾಗ ಕಲರ್ ಪ್ರಿಂಟ್ ಬೇಕಾಗುತ್ತೋ, ಫಾರ್ ಎಕ್ಸಾಂಪಲ್ ಇಲ್ಲೇ ಚಿತ್ರವನ್ನು ತಗೊಳ್ಳಿ, ಈ ಒಂದು ಮುದ್ರಣವನ್ನು ತೆಗಿಬೇಕಂದ್ರೆ ಅದಕ್ಕೆ ಮುದ್ರಣದಲ್ಲಿ ಯಾವೆಲ್ಲ ಕಲರ್ಸ್ ಇರಬೇಕು, ಒಂದು ಗ್ರೀನ್ ಇರಬೇಕು, ಒಂದು ಸ್ಕೈ ಬ್ಲೂ ಕಲರ್ಸ್ ಇರಬೇಕು. ಈ ಎಲ್ಲಾ ಕಲರ್ಸ್ ಅನ್ನ ಈ ಎಪ್ಸಾನ್ ಅಲ್ಲಿ ತುಂಬಿರಬೇಕು. ತುಂಬಿದ್ದಾಗಲೇ ನಮಗೆ ಈ ರೀತಿಯಾಗಿ ಬರುವಂತದ್ದು. ಸೊ ಅಂದ್ರೆ ಅದು ಯಾವ್ದ್ರ ಮೇಲೆ ಆಧಾರಿತವಾಗಿರುತ್ತೆ, DPI ಮೇಲೆ ಆಧಾರಿತ ಆಗುತ್ತೆ. ಸೊ ಈಗ ನಾವು ವಿವಿಧ ರೀತಿಯ ಪ್ರಿಂಟರ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ಯಾವ ಪ್ರಿಂಟರ್ಸ್? ಮೊದಲನೇದಾಗಿ ಬಿಂದು ಸಮೂಹ ಮುದ್ರಕ, ಡಾಟ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಸಾಮಾನ್ಯವಾಗಿ ನಾವು ಎಲ್ಲಿ ಕಾಣಿಸ್ತಾ ಹೋಗ್ತೀವಿ ಅಂತಂದ್ರೆ ಇನ್ವಾಯ್ಸ್ ಗಳನ್ನ ಕಳಿಸೋದಕ್ಕೋಸ್ಕರ. ಸೊ ಇನ್ವಾಯ್ಸ್ ಗಳನ್ನ ಕಳಿಸೋದಕ್ಕೋಸ್ಕರ ಇದನ್ನ ನಾವು ಬಳಸ್ತಾ ಹೋಗ್ತೀವಿ. ಸೊ ಇವುಗಳ ವೇಗವನ್ನ CPM ಗಳಲ್ಲಿ ಅಳಿತಾ ಹೋಗ್ತಾರೆ. CPM ಮೀನ್ಸ್ ದೇರ್ ಸ್ಪೀಡ್ ಈಸ್ ಮೆಷರ್ಡ್ ಇನ್ CPM ಅಂತ ಕೇಳ್ತಾ ಇದ್ದಾರೆ. ಸೊ CPM ಅಂತಂದ್ರೆ ಕ್ಯಾರೆಕ್ಟರ್ ಪರ್ ಮಿನಿಟ್ ಅಂತ. ಒಂದು ನಿಮಿಷಕ್ಕೆ ಎಷ್ಟು ಕ್ಯಾರೆಕ್ಟರ್ ಟೈಪ್ ಮಾಡೋದು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಯಾವುದು ಮುದ್ರಕಗಳಲ್ಲಿ ಕೇಳುವಂತ ಪ್ರಮುಖ ಪ್ರಶ್ನೆಗಳು ಎಲ್ಲಿ ಬರ್ತವೆ ನಿಮಗೆ, ಒಂದು GPS ಟೈರ್ ಅಥವಾ ಆಗಿರ್ಬೋದು, HS ಟೈರ್, ಎಸ್ಪೆಷಲಿ GPS ಟೈರ್ಗೆ ಎಲ್ಲಿ ಕ್ವಶನ್ಸ್ ಬರ್ತವೆ ಅಂದ್ರೆ ಇದರ ಮಾಹಿತಿ ಮೇಲೆ ಹೆಚ್ಚಾಗಿ ಕ್ವಶನ್ಸ್ ಬರ್ತಾ ಹೋಗ್ತವೆ. ದೇರ್ ಸ್ಪೀಡ್ ಈಸ್ ಮೆಷರ್ಡ್ ಇನ್ ದ CPM, ಕ್ಯಾರೆಕ್ಟರ್ ಪರ್ ಮಿನಿಟ್. ಸೊ ಕ್ಯಾರೆಕ್ಟರ್ ಪರ್ ಮಿನಿಟ್ ಅಂತಂದ್ರೆ ಏನು, CPM ಅಂದ್ರೆ ಫುಲ್ ಫಾರ್ಮ್ ಕೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನಾವ್ ಯಾವ್ದು ನೋಡ್ತಾ ಹೋಗ್ತೀವಿ, ಶಾಯಿ ಸಿಂಪಡಣಾ ಮುದ್ರಕ, ಇಂಕ್ ಜೆಟ್ ಪ್ರಿಂಟರ್ಸ್ ಅಂತ ಕರಿತೀವಿ.
ಸೊ ಎಲ್ಲಿ ಬಳಸ್ತಾ ಹೋಗ್ತವೆ ಇದನ್ನು ಸಾಮಾನ್ಯವಾಗಿ ನಾನು ಇಷ್ಟೊತ್ತು ಹೇಳಿದೆ, ನಾವು ಒಂದು ಫೋಟೋ ಸೆಷನ್ಗೆ ಹೋಗೋದು, ಫೋಟೋ ಸೆಷನ್ ತಗೊಂಡಿದ್ದು ಆದ್ಮೇಲೆ ನಮಗೆ ಫೋಟೋಸ್ ಹೊರಬರಬೇಕು ಅಂತಂದ್ರೆ ಅಲ್ಲಿ ನಾವು ಯಾವ ಪ್ರಿಂಟರ್ನ ಬಳಸ್ತೀವಿ ಅಂತಂದ್ರೆ ಶಾಯಿ ಸಿಂಪಡಣಾ ಮುದ್ರಕ ಇಂಕ್ ಜೆಟ್ ಪ್ರಿಂಟರ್ಗಳನ್ನ ಬಳಸ್ತಾ ಹೋಗ್ತೀವಿ. ಇದನ್ನ ಯಾವ್ದ್ರಲ್ಲಿ ಅಳಿತೀವಿ ಅಂತಂದ್ರೆ ಇದನ್ನ ನಾವು LPM ಅಲ್ಲಿ ಅಳಿತಾ ಹೋಗ್ತೀವಿ. LPM ಮೀನ್ಸ್ ಲೈನ್ಸ್ ಪರ್ ಮಿನಿಟ್ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಹೋಗೋದಾದ್ರೆ ನಿಮ್ಗೆ ಯಾವ್ದಾದ್ರು ನೀವು ನೋಡಿರ್ತೀರ, ಹಲವಾರು ಬಾರಿ ಗಮನಿಸಿರ್ತೀರಾ, ನಿಮ್ಮ ಫೋಟೋ ಪ್ರಿಂಟ್ ಬರ್ಬೇಕಂತಂದ್ರೆ ಒಂದೇ ಸಲ ಪ್ರಿಂಟ್ ಬರೋದಿಲ್ಲ, ಒಂದೊಂದ್ ಲೈನೆ ಮುಂದಕ್ಕೆ ಬರ್ತಾ ಇರುತ್ತೆ. ಸೊ ಅದ್ರ ಅರ್ಥ ಏನು ಅಂತಂದ್ರೆ ಇದರ ಒಂದು ಈ ಇಂಕ್ಜೆಟ್ ಪ್ರಿಂಟರ್ ನ ಒಂದು ಯಾವ್ದ್ರಿಂದ ಅಳಿತೀವಿ ಅಂತಂದ್ರೆ ಲೈನ್ಸ್ ಪರ್ ಮಿನಿಟ್ ಅಲ್ಲಿ ಅಳಿತಾ ಹೋಗ್ತೀವಿ. ದೇರ್ ಸ್ಪೀಡ್ ಈಸ್ ಮೆಜರ್ಡ್ ಇನ್ ದ LPM ವಿಲ್ ಬಿ ಮೆಜರ್ಡ್ ಅಂತ ಇದೆ. ಸೊ ಲೈನ್ಸ್ ಪರ್ ಮಿನಿಟ್ಸ್ ಮುಖಾಂತರ ಅಳಿತಾ ಹೋಗ್ತೀವಿ. ಇನ್ನ ಮುಂದಿನ ಒಂದು ಸಾಧನ ಯಾವ್ದಾಗುತ್ತೆ, ಸೊ ಮುಂದಿನ ಒಂದು ಪ್ರಿಂಟರ್ ಯಾವ್ದು ಅಂತಂದ್ರೆ ಲೇಸರ್ ಮುದ್ರಕ ಅಂತಂದ್ರೆ ಲೇಸರ್ ಪ್ರಿಂಟರ್. ಫಾರ್ ಎಕ್ಸಾಂಪಲ್ ನೀವು ಇದನ್ನ ಎಲ್ಲಿ ನೋಡಿರ್ತೀರಾ, ಸಾಮಾನ್ಯವಾಗಿ ಜೆರಾಕ್ಸ್ ಅಲ್ಲಿ ನಮ್ಗೆ ಜೆರಾಕ್ಸ್ ನಾವ್ ಹೇಗ್ ಕರಿಬಹುದು ಅಂತಂದ್ರೆ ಅದೊಂದು ಆಗಮನಾಂಗ ಮತ್ತೆ ನಿರ್ಗಮನಾಂಗ ಸಾಧನ ಅಂತ ಕರೀತಾರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಯಾವುದು ಅಂತ ಕೇಳಿದ್ರೆ ಜೆರಾಕ್ಸ್ ಮಷಿನ್ ಒಂದು ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸ್. ಏನಕ್ಕೆ, ಮೊದಲಿಗೆ ಅದು ನಾವು ಕೊಟ್ಟಂತ ಮಾಹಿತಿನ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿದ ಆದ್ಮೇಲೆ ಏನ್ ಮಾಡುತ್ತೆ, ನಮಗೆ ಒಂದು ಪ್ರಿಂಟ್ ಅನ್ನು ಕೊಡ್ತಾ ಹೋಗುತ್ತೆ. ಅಂತವಳಿ ನಾವು ಯಾವ್ದು ಕರಿತೀವಿ, ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸ್ ಅಂತ ಜೆರಾಕ್ಸ್ಗೆ ಕರಿತಾ ಹೋಗ್ತೀವಿ, ಜೆರಾಕ್ಸ್ ಮಷಿನ್ಗೆ. ಇಲ್ಲಿ ಲೇಸರ್ ಮುದ್ರಕ ಬೆಳಕಿನ ತತ್ವದ ಮೂಲಕ ಅಕ್ಷರ ಅಥವಾ ಆಕೃತಿಗಳನ್ನ ಮೂಡಿಸುವಂತದ್ದು. ಸೊ ಇದಕ್ಕೂ ಮತ್ತೆ ಸ್ಕ್ಯಾನರ್ಗೆ ತುಂಬಾ ಅಟ್ಯಾಚ್ ಇರುತ್ತೆ. ಸೊ ಸ್ಕ್ಯಾನ್ ಮಾಡಿದ ಆದ್ಮೇಲೆ ಆ ಬೆಳಕಿನ ತತ್ವದ ಆಧಾರಿತವಾಗಿ ಈ ಆಕೃತಿಯನ್ನ ಮೂಡಿಸ್ತಾ ಹೋಗುತ್ತೆ. ದ ಪ್ರಿಂಟಿಂಗ್ ಎ ಲೆಟರ್ ಆರ್ ಫಿಗರ್ ಥ್ರೂ ದ ಪ್ರಿನ್ಸಿಪಲ್ ಆಫ್ ಲೈಟ್ ಅಂತ ಇದೆ. ಸೊ ಇವುಗಳ ವೇಗವನ್ನ ನಾವು ಯಾವ ರೀತಿ ಅಳಿತಾ ಹೋಗ್ಬೋದು, ಇವುಗಳ ವೇಗವನ್ನ PPM ಗಳಲ್ಲಿ ಅಳಿತಾ ಹೋಗಬಹುದು. PPM ಅಂತಂದ್ರೆ ಏನು, ದೇರ್ ಸ್ಪೀಡ್ ಇಸ್ ಮೆಜರ್ಡ್ ಇನ್ ಪೇಜ್ ಪರ್ ಮಿನಿಟ್. ನಿಮಗೆ ಬರ್ಬೇಕಾದ್ರೆ ನೀವು ನೋಡ್ತಾ ಹೋಗ್ಬೋದು, ಸಾಮಾನ್ಯವಾಗಿ ಎಪ್ಸಾನ್ ಅಂತ ಅವಾಗಲೇ ಇತ್ತಲ್ವಾ, ಸೊ ಅದ್ರಲ್ಲಿ ನೋಡ್ತಾ ಹೋಗ್ಬೋದು, ಒಂದು ಸಲ ಪ್ರಿಂಟ್ ಕೊಟ್ಬಿಟ್ಟಿದೀವಿ ಅಂತಂದ್ರೆ ನೇರವಾಗಿ ವಾಪಸ್ ಬಂದ್ಬಿಡುತ್ತೆ. ಒಂದು ನಿಧಾನವಾಗಿ ಪಟ್ ಅಂತ ನಿಧಾನವಾಗಿ ಲೈನ್ಸ್ ಪರ್ ಮಿನಿಟ್ ಬರಲ್ಲ, ಇಲ್ಲಿ ಪೇಜಸ್ ಪರ್ ಮಿನಿಟ್ ಬರ್ತಾ ಹೋಗುತ್ತೆ. ನೀವು ಪ್ರಿಂಟ್ ಕೊಡ್ಬೇಕಾದ್ರೂ ಅಷ್ಟೇ, ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಕೊಡ್ಬೇಕಾದ್ರೆ ನೀವು ಕೊಡ್ತೀರಾ ಒಂದು ಪೇಜ್ ನ ಪ್ರಿಂಟ್ ಕೊಡಿ ಅಂತಂದ್ರೆ ಒಂದು ಪೇಜ್ ಪ್ರಿಂಟ್ ಕೊಟ್ಟ ತಕ್ಷಣ ನೇರವಾಗಿ ಪ್ರಿಂಟ್ ಬಂದ್ಬಿಡುತ್ತೆ. ಅದೇ ನೀವು ಫೋಟೋ ಕೊಡಿ ಅಂತಂದ್ರೆ ಫೋಟೋ ಆ ರೀತಿಯಾಗಿ ಬರೋದಿಲ್ಲ. ಏನಕ್ಕೆ, ಫೋಟೋಗೆ ಬೇಕಂತಂದ್ರೆ ಇಂಕ್ಜೆಟ್ ಪ್ರಿಂಟರ್ ಗಳನ್ನ ಬಳಸ್ತಾ ಹೋಗ್ಬೇಕಾಗುತ್ತೆ. ನಮಗೆ ಜೆರಾಕ್ಸ್ ಆ ರೀತಿಯಾಗಿ ಬೇಕಾಗಿರುವಂತಹ ಪದಗಳು ಮೂಡಬೇಕು ಅಂತಂದ್ರೆ ನಾವು ಸಾಮಾನ್ಯವಾಗಿ ಯಾವ್ದು ಬಳಸ್ತೀವಿ, ಸೊ ಈ ರೀತಿಯಾಗಿರುವಂತಹ ಲೇಸರ್ ಪ್ರಿಂಟರ್ ನ ಬಳಸ್ತಾ ಹೋಗ್ತೀವಿ. ಸೊ ಇವಿಷ್ಟು ಸಹ ಪ್ರಿಂಟರ್ಗೆ ಬರುವಂತಹ ಕೆಲವೊಂದಿಷ್ಟು ವಿಧಗಳು. PPM ನ ಕೇಳ್ತಾರೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. PPM ಅಂತಂದ್ರೆ ಪೇಜ್ ಪರ್ ಮಿನಿಟ್, LPM ಮೀನ್ಸ್ ಲೈನ್ಸ್ ಪರ್ ಮಿನಿಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಬರುತ್ತೆ CPM ಅಂತ, ಕ್ಯಾರೆಕ್ಟರ್ಸ್ ಪರ್ ಮಿನಿಟ್ ಅಂತ. ಸೊ ಕ್ಯಾರೆಕ್ಟರ್ಸ್ ಪರ್ ಮಿನಿಟ್ ಅಂದ್ರೆ ಇವಾಗ ನಾವು ಅಪ್ಡೇಟ್ ಆಗಿರುವಂತದ್ದು. ಈ ಹಿಂದೆ ಏನ್ ಮಾಡ್ತಾ ಇದ್ರೆ ಅಂದ್ರೆ ಕೈಯಲ್ಲೇ ಟೈಪ್ ಮಾಡ್ತಾ ಇದ್ರು. ಸೊ ಅದನ್ನು ನಾವು ಪ್ರಿಂಟರ್ ಅಂತಾನೆ ಕರಿತಾ ಹೋಗ್ತೀವಿ. ಸೊ ಅಂತವುಗಳಲ್ಲಿ ನಾವೇನ್ ಕರಿತಾ ಹೋಗ್ತೀವಿ, ಸೊ ನಾವು ಅವುಗಳನ್ನ ಯಾವ್ದನ್ನ ಮೆಜರ್ ಮಾಡ್ತಾ ಹೋಗ್ತೀವಿ, CPM ಕ್ಯಾರೆಕ್ಟರ್ ಪರ್ ಮಿನಿಟ್ ಅಂತ ಕರಿತಾ ಹೋಗ್ತೀವಿ, CPM ಅಂತಂದ್ರೆ. ಮುಂದಿನ ಒಂದು ಔಟ್ಪುಟ್ ಡಿವೈಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಒಂದು ಭೇಟಿ ಕೊಡ್ತಾ ಇದ್ರೆ, ಜಸ್ಟ್ ನಮ್ಮ ವಿಡಿಯೋಗೆ ನಿಮ್ಗೆ ಇಷ್ಟ ಆಗ್ತಾ ಇದೆ ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ. ಜೊತೆಗೆ ಹೆಚ್ಚಿನ ಒಂದು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಏನಕ್ಕೆ ಅಂತಂದ್ರೆ ಕಂಪ್ಯೂಟರ್ ಕ್ಲಾಸ್ ಅನ್ನು ನೀವು ತಗೋಬೇಕು ಬೇರೆ ಒಂದು ಯಾವ್ದೋ ಚಾನಲ್ ಅಂತಂದ್ರೆ ನಿಮಗೆ ಸರಿಸುಮಾರಾಗಿ 400 500 ರೂಪಾಯಿ ಚಾರ್ಜಸ್ ಮಾಡ್ತಾ ಹೋಗ್ತಾರೆ. ಸಾಧ್ಯವಾದಷ್ಟು ನಾನು ನಿಮಗೆ ಎಲ್ಲಾ ಕಂಪ್ಯೂಟರ್ ಕ್ಲಾಸ್ ನ ಮುಗಿಸ್ಕೊಡೋಕೆ ಪ್ರಯತ್ನ ಮಾಡ್ತಾ ಹೋಗ್ತೇನೆ. ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ, ಜಸ್ಟ್ ಒಂದು ಲೈಕ್ ಅನ್ನು ನೀಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಹೋಗ್ಬೋದು. ಇನ್ನು ಮುಂದೆ ಬರುವಂತಹ ನಿರ್ಗಮನಾಂಗ ಸಾಧನ ಯಾವ್ದಂದ್ರೆ ಧ್ವನಿವರ್ಧಕ ಎನ್ನುವಂಥದ್ದು. ಧ್ವನಿವರ್ಧಕಗಳನ್ನ ಕೇಳಿರ್ತೀರಾ, ಸ್ಪೀಕರ್ಸ್ ಅಂತ. ಸೊ ಸ್ಪೀಕರ್ ಸಹ ಅಷ್ಟೇ ಒಂದು ಔಟ್ಪುಟ್ ಡಿವೈಸಸ್. ಸ್ಪೀಕರ್ ಒಂದು ಔಟ್ಪುಟ್ ಸಾಧನ. ಸೊ ಇದೇನ್ ಮಾಡುತ್ತೆ, ಕಂಪ್ಯೂಟರ್ ನಿಂದ ಡಿಜಿಟಲ್ ಆಡಿಯೋ ಸಿಗ್ನಲ್ ಗಳನ್ನ ನಾವು ಅದೇನಾಗಿ ಪರಿವರ್ತನೆ ಮಾಡುತ್ತೆ, ನಾವು ಕೇಳುವಂತಹ ಧ್ವನಿ ತರಂಗಗಳಾಗಿ ಪರಿವರ್ತಿಸುತ್ತೆ. ಅಂತಹ ಒಂದು ಹಾರ್ಡ್ವೇರ್ ಘಟಕಕ್ಕೆ ನಾವೇನ್ ಕರಿತೀವಿ, ಧ್ವನಿವರ್ಧಕ. ಸೊ ನೀವು ಇಲ್ಲಿ ಏನ್ ಸರಿಯಾಗಿ ನೆನ್ಪಿಟ್ಕೋಬೇಕು, ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತಂದ್ರೆ ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಕಂಪನಗಳಾಗಿ ಪರಿವರ್ತಿಸುವಂತ ಸಂಜ್ಞಾ ಪರಿವರ್ತಕವಾಗಿ ಕಾರ್ಯನಿರ್ವಹಿಸುವಂತದ್ದು ಯಾವುದು ಅಂತ ಕೇಳ್ತಾರೆ. ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಕಂಪನಗಳಾಗಿ ಪರಿವರ್ತಿಸುವಂಥದ್ದು. ಕಂಪನ ಅಂತಂದ್ರೆ ಏನು, ನಾನು ಈಗಾಗಲೇ ಸೈನ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದೀನಿ. ಧ್ವನಿ ಎನ್ನುವಂಥದ್ದು ಹೇಗೆ ಉಂಟಾಗುತ್ತೆ, ಕಂಪನಗಳ ಮುಖಾಂತರ ಉಂಟಾಗುತ್ತೆ. ಕಂಪನ ಆದಾಗ ಮಾತ್ರ ಧ್ವನಿ ಉಂಟಾಗುತ್ತೆ. ಹಾಗಾದ್ರೆ ನಮ್ಗೆ ಇಲ್ಲಿ ಸೌಂಡ್ ಬರಬೇಕು ಅಂತಂದ್ರೆ ಕಂಪನ ಆಗ್ಲೇಬೇಕಲ್ವಾ. ಕಂಪನ ಎಲ್ಲಿಂದ ಆಗುತ್ತೆ, ನಾವು ಅದಕ್ಕೆ ವಿದ್ಯುತ್ ಶಕ್ತಿಯನ್ನ ಕೊಟ್ಟಾಗ ಅದು ಯಾಂತ್ರಿಕ ಕಂಪನವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂತವ್ರಿಗೆ ನಾವು ಸ್ಪೀಕರ್ಸ್ ಕರಿತಾ ಹೋಗ್ತೀವಿ. ಎ ಸ್ಪೀಕರ್ ಇಸ್ ಎ ಔಟ್ಪುಟ್ ಡಿವೈಸ್ ಈಸ್ ಎ ಹಾರ್ಡ್ವೇರ್ ಕಾಂಪೋನೆಂಟ್ ದಟ್ ಕನ್ವರ್ಟ್ಸ್ ಎ ಡಿಜಿಟಲ್ ಆಡಿಯೋ ಸಿಗ್ನಲ್ಸ್. ಇಲ್ಲಿ ಒಂದು ನಿಮಿಷ. ದಟ್ ಕನ್ವರ್ಟ್ಸ್ ಎ ಡಿಜಿಟಲ್ ಆಡಿಯೋ ಸಿಗ್ನಲ್ಸ್ ಫ್ರಮ್ ಎ ಕಂಪ್ಯೂಟರ್ ಇಂಟು ಆಡಿಬಲ್ ಸೌಂಡ್ ವೇವ್ಸ್ ವಿ ಕ್ಯಾನ್ ಹಿಯರ್. ಸೊ ಡಿಜಿಟಲ್ ಆಡಿಯೋ ಸಿಗ್ನಲ್ಸ್ ನ ನಾವು ಕೇಳಿಸ್ಕೊಳ್ಳುವಂತಹ ಆಡಿಬಲ್ ಸೌಂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಕ್ಟಿಂಗ್ ಆಸ್ ಎ ಟ್ರಾನ್ಸ್ಡ್ಯೂಸರ್ ದಟ್ ಟ್ರಾನ್ಸ್ಫಾರ್ಮ್ ಎ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ವೈಬ್ರೇಷನ್. ಸೊ ನಮಗೆ ಸೌಂಡ್ ಉಂಟಾಗುವಂತದ್ದೇ, ಸೌಂಡ್ ಪ್ರೊಡ್ಯೂಸ್ ಆಗುವಂತದ್ದು ವೈಬ್ರೇಷನ್ಸ್ ಇಂದ. ಸೊ ನೆಕ್ಸ್ಟ್ ಒಂದು
ಔಟ್ಪುಟ್ ಸಾಧನ. ನೋಡಿ ಇಲ್ಲೂ ಅಷ್ಟೇ, ಇದು ಔಟ್ಪುಟ್ ಸಾಧನ ಅಂತ ಕರಿತಾ ಇದೀನಿ ಅಂತಂದ್ರೆ ನಮಗೆ ಮಾಹಿತಿಯನ್ನ ಹೊರಭಾಗಕ್ಕೆ ಕೊಡುತ್ತೆ. ಯಾವ ರೀತಿಯಾಗಿ? ಧ್ವನಿಯ ಮುಖಾಂತರ ಮಾಹಿತಿಯನ್ನ ಹೊರಭಾಗ ಕೊಡುತ್ತೆ. ಅದೇ ರೀತಿಯಾಗಿ ನಾವು ಇನ್ಪುಟ್ ಸಾಧನ ಯಾವ್ದಾಗಿತ್ತು ಹೇಳಿ? ಇನ್ಪುಟ್ ಸಾಧನ ಯಾವ್ದಾಗಿತ್ತು ಧ್ವನಿಯ ಮೂಲಕ ಕೊಡುವಂತದ್ದು? ಮೈಕ್ರೋಫೋನ್ ಎನ್ನುವಂಥದ್ದು, ಮೈಕ್ ಅಂತ ಕರೆದವಲ್ವಾ? ಸೊ ಮೈಕ್ ಎನ್ನುವಂಥದ್ದು ಇನ್ಪುಟ್ ಸಾಧನ ಆದ್ರೆ ಸ್ಪೀಕರ್ಗಳು ಎನ್ನುವಂಥದ್ದು ಔಟ್ಪುಟ್ ಸಾಧನಗಳ ಆಗಿರ್ತವೆ. ಎಸ್, ಇನ್ನು ಮುಂದಿನ ಒಂದು ಸಾಧನ ಯಾವ್ದಾಗಿರುತ್ತೆ? ಶ್ರವಣ ಶಬ್ದ ಸಾಧನ, ಇಯರ್ಫೋನ್. ಸೊ ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ ಪ್ರತಿಯೊಬ್ಬರ ಬಳಿನೂ ಈ ಇಯರ್ಫೋನ್ಸ್ ಇದ್ದೇ ಇರುತ್ತೆ. ಇದು ಸಹ ಒಂದು ಔಟ್ಪುಟ್ ಡಿವೈಸ್. ಇಯರ್ಫೋನ್ಸ್ ಆರ್ ಆಡಿಬಲಿ ಔಟ್ಪುಟ್ ಡಿವೈಸಸ್ ದಟ್ ಕ್ಯಾನ್ ಕನ್ವರ್ಟ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಫ್ರಮ್ ಡಿವೈಸ್. ಸೇಮ್ ನಮಗೆ ಸ್ಪೀಕರ್ಸ್ ಹೇಗೋ ಇಯರ್ಫೋನ್ಸ್ ಹಾಗೇನೆ. ಬಟ್ ಇದರಲ್ಲಿ ಏನ್ ಸ್ಪೆಷಾಲಿಟಿ? ಡೆಲಿವರಿಂಗ್ ಇಟ್ ಡೈರೆಕ್ಟ್ಲಿ ಟು ಯುವರ್ ಏರ್ಸ್ ಅಂಡ್ ಪ್ರೊವೈಡ್ ಲಿಸನಿಂಗ್. ಇದು ಎಲ್ರಿಗೂ ಕೇಳಿಸುವಂತೆ ಮಾಡೋದಿಲ್ಲ. ಡೈರೆಕ್ಟ್ಲಿ ಟು ಯುವರ್ ಇಯರ್ಸ್, ನಿಮ್ಮ ಕಿವಿಗಳಿಗೆ ನೇರವಾಗಿ ಕೇಳಿಸ್ತಾ ಹೋಗುತ್ತೆ. ಮತ್ತೆ ನೀವು ಮಾತ್ರ ಪ್ರೈವೇಟ್ ಆಗಿ ಲಿಸನ್ ಮಾಡಬಹುದು ಆ ಶಬ್ದವನ್ನ. ಸೊ ಇಯರ್ಫೋನ್ಗಳು ಎನ್ನುವಂಥದ್ದು ಸಹ ಅಷ್ಟೇ. ಇವು ಇಯರ್ಫೋನ್ಗಳಾಗಬಹುದು, ಹೆಡ್ಫೋನ್ಗಳಾಗಬಹುದು. ಸೊ ಇದನ್ನ ನಾವು ಹೆಡ್ಫೋನ್ ಅಂತ ಕರಿತೀವಿ, ಇದನ್ನ ಇಯರ್ಫೋನ್ ಅಂತ ಕರಿತಾ ಹೋಗ್ತೀವಿ. ಇವು ಸಹ ಅಷ್ಟೇ ಎಲೆಕ್ಟ್ರಿಕ್ ಸಿಗ್ನಲ್ ಗಳನ್ನ ಧ್ವನಿಯಾಗಿ ಪರಿವರ್ತಿಸುವಂತತೆ. ಸೊ ಇದು ಧ್ವನಿಯಾಗಿ ಪರಿವರ್ತಿಸುತ್ತೆ. ಜೊತೆಗೆ ಏನು? ಖಾಸಗಿ ಆಲಿಸುವಿಕೆ ಮೀನ್ಸ್ ನಾವು ಪ್ರೈವೇಟ್ ಆಗಿ ಒಬ್ಬರೇ ಕೇಳಿಸ್ಕೊಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಇಯರ್ಫೋನ್ ಅನ್ನ ಏನ್ ಹಾಕೊಳ್ತೀರಾ ಹೇಳಿ? ಸಾಮಾನ್ಯವಾಗಿ ನೀವು ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ನಿಮಗೆ ಮಾತ್ರ ಕೇಳಿಸ್ಬೇಕನ್ನೋ ಒಂದು ಕಾರಣದ ಹಾಕೊಳ್ತೀರಾ. ಸೊ ಇಲ್ಲಿ ನಮಗೆ ಬರುವಂತ ಶಬ್ದ ಏನು ಕೇಳಿಸುತ್ತೆ? ನಮ್ಮ ಕಿವಿಗೆ ನೇರವಾಗಿ ತಲುಪಿಸುವಂತ ಆಡಿಯೋ ಔಟ್ಪುಟ್ ಡಿವೈಸ್ ಅನ್ನು ನಾವೇನ್ ಕರಿತಾ ಹೋಗ್ತೀವಿ? ಸೊ ಈ ಒಂದು ಇಯರ್ಫೋನ್ಸ್ ಅಂತ ಕರಿತಾ ಹೋಗ್ತೀವಿ. ಇಯರ್ಫೋನ್ ಅಥವಾ ಶಬ್ದ ಶ್ರವಣ ಸಾಧನ ಅಂತ ಕರಿತೀವಿ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಮುಂದೆ ಬರುವಂತದ್ದು ಯಾವ್ದಂದ್ರೆ ಪ್ರಕ್ಷೇಪಕ, ಪ್ರೊಜೆಕ್ಟರ್ಸ್ ಎನ್ನುವಂಥದ್ದು. ಪ್ರೊಜೆಕ್ಟರ್ಸ್ ನ ಎಲ್ಲಿ ಬಳಸ್ತೀವಿ? ಸಾಮಾನ್ಯವಾಗಿ ನಮಗೆ ಕಂಪ್ಯೂಟರ್ ಅಲ್ಲಿ ನೋಡ್ಬೇಕಂದ್ರೆ ಒಬ್ಬರಿಗೆ ಮಾತ್ರ ಗೊತ್ತಾಗುತ್ತೆ. ಅದೇ ನಾವು ಒಂದು ತರಗತಿಯಲ್ಲಿ ಆಗಿರ್ಬೋದು, 1000 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ, ಅವರಿಗೆ ನಾವು ಮಾಡುವಂತ ಮಾಹಿತಿ ಎಲ್ರಿಗೂ ತೋರಿಸ್ಬೇಕು ಅಂತ ನಾವೇನ್ ಮಾಡ್ತಾ ಹೋಗ್ಬೇಕು? ಪ್ರೊಜೆಕ್ಟರ್ ನ ಬಳಸಿ ಮಾಡ್ತಾ ಹೋಗ್ಬೋದು. ಆದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರೊಜೆಕ್ಟರ್ ಎನ್ನುವಂಥದ್ದು ನಾವು ಆಫ್ಲೈನ್ ಅಲ್ಲಿ ಮಾತ್ರ ತೋರಿಸೋದಕ್ಕೆ ಸಾಧ್ಯ. ಆನ್ಲೈನ್ ಅಲ್ಲಿ ಪ್ರೊಜೆಕ್ಟಿಂಗ್ ಮಾಡಿ ತೋರಿಸಬಹುದಾ? ಪ್ರೊಜೆಕ್ಟಿಂಗ್ ಮಾಡಿ ತೋರಿಸಬಹುದು. ಈಗ ನಾನ್ ನಿಮ್ಗೆ ಏನ್ ಪಾಠ ಮಾಡ್ತಾ ಇದೀನೋ ಅದ್ ನಾನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೊಜೆಕ್ಟ್ ಮಾಡ್ತಿದ್ರು ಸಹ ನಾನು ಇಲ್ಲಿ ಪ್ರೊಜೆಕ್ಟರ್ ನ ಬಳಸ್ತಾ ಇಲ್ಲ, ನಾನು ಲ್ಯಾಪ್ಟಾಪ್ ಅನ್ನೇ ಬಳಸ್ತಾ ಇದ್ದೀನಿ. ಬಟ್ ನಾವು ಇದನ್ನ ಆಫ್ಲೈನ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಯಾವುದು? ಪ್ರೊಜೆಕ್ಟರ್ ಎನ್ನುವಂಥದ್ದು. ಇದು ಸಹ ಒಂದು ಔಟ್ಪುಟ್ ಸಾಧನ. ಇದು ಏನ್ ಕೆಲಸ ಮಾಡುತ್ತೆ? ಸೊ ಗಣಕಯಂತ್ರದ ಪರದೆಯಲ್ಲಿ ಕಾಣುವ ಮಾಹಿತಿಯನ್ನ ದೊಡ್ಡ ಪರದೆಯ ಮೇಲೆ ಬಿತ್ತರಿಸುತ್ತದೆ, ದೊಡ್ಡ ಪರದೆ ಮೇಲೆ ಕಾಣಿಸುವಂತೆ ಮಾಡ್ತಾ ಹೋಗುತ್ತೆ. ಹೌದಲ್ಲ? ನಿಮ್ಗೆ ಪ್ರೊಜೆಕ್ಟರ್ಸ್ ಬಗ್ಗೆ ಗೊತ್ತೇ ಇರುತ್ತೆ. ಇಟ್ ಪ್ರೊಜೆಕ್ಟ್ಸ್ ದ ಕಂಪ್ಯೂಟರ್ ಸ್ಕ್ರೀನ್ ಆನ್ ಟು ಲಾರ್ಜ್ ಸ್ಕ್ರೀನ್ ಅಂತ ಇದೆ. ಸೊ ಚಿಕ್ಕದಾಗಿರುವಂತಹ ಮಾಹಿತಿಯನ್ನ ದೊಡ್ಡದಾಗಿ ಎಲ್ರಿಗೂ ಕಾಣಿಸುವಂತೆ ಮಾಡುವಂಥದ್ದು ಪ್ರೊಜೆಕ್ಟರ್ ಸಹ ಒಂದು ಔಟ್ಪುಟ್ ಡಿವೈಸ್. ಯಾವ್ದಕ್ಕೆ ಸಂಬಂಧಿಸುತ್ತೆ? ಮಾನಿಟರ್ಗೆ ಸಂಬಂಧಿಸುತ್ತೆ. ಇನ್ನೊಂದು ಲಾಸ್ಟ್ ಆಗಿ ಒಂದು ಮಾಹಿತಿ ಇತ್ತು, ಯಾವುದು? ಚಿತ್ರ ಲೇಖ್ಯಕ ಅಂತ, ಪ್ಲಾಟರ್ಸ್ ಎನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಯಾವ್ದಾದ್ರು ನೀವೀಗ ಒಂದು ಮೂವಿ ರಿಲೀಸ್ ಆಯ್ತು, ನೀವು ಥಿಯೇಟರ್ ಮುಂದೆ ಹೋಗಿ ನೋಡಿದ್ರೆ ದೊಡ್ಡ ದೊಡ್ಡ ಪೋಸ್ಟರ್ಗಳು ಹಾಕಿರ್ತಾರೆ. ಅಷ್ಟು ದೊಡ್ಡ ದೊಡ್ಡ ಪೋಸ್ಟರ್ಗಳಲ್ಲಿ ಅವರ ಚಿತ್ರಗಳೆಲ್ಲ ಮೂಡಿರ್ತವೆ. ಅಷ್ಟು ದೊಡ್ಡ ದೊಡ್ಡ ಚಿತ್ರಗಳು ಮೂಡಬೇಕು ಅಂತಂದ್ರೆ ನಾವು ಯಾವ್ದನ್ನ ಬಳಸ್ತೀವಿ? ಪ್ರಿಂಟರ್ ಅನ್ನ ಬಳಸಬಹುದು. ಆದ್ರೆ ಪ್ರಿಂಟರ್ ಗಳಿಗಿಂತ ಅತಿ ಹೆಚ್ಚಾಗಿ ನಾವು ಯಾವ್ದನ್ನ ಬಳಸ್ತೀವಿ ಅಂದ್ರೆ ಪ್ಲಾಟರ್ಸ್ ಅನ್ನ ಬಳಸ್ತೀವಿ. ಯಾಕೆ? ನಮ್ಗೆ ತಗುಲುವಂತಹ ಖರ್ಚು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ನಕ್ಷೆ, ಅಲೇಖ ಮುಂತಾದವುಗಳನ್ನ ಮುದ್ರಿಸಲು ಇದನ್ನ ಬಳಸ್ತಾ ಹೋಗ್ತಾರೆ. ಇಟ್ ಈಸ್ ಯೂಸ್ ಟು ಪ್ರಿಂಟ್ ಮ್ಯಾಪ್ಸ್ ಅಂಡ್ ಡಯಾಗ್ರಾಮ್ಸ್. ಸೊ ಪ್ಲಾಟರ್ಸ್ ಅಂದ್ರೆ ಏನಂತ ಅನ್ಕೋಬೇಡಿ, ಇವುಗಳನ್ನ ಚಿತ್ರಲೇಖಕಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಹೇಗೆ ನೆನ್ಪಿಟ್ಕೋಬೇಕು? ಯಾವ್ದಾದ್ರು ಒಂದು ಥಿಯೇಟರ್ ಮುಂದೆ ನೀವು ನೋಡ್ತಾ ಹೋಗ್ಬೋದು, ಯಾವ್ದೋ ಒಂದು ಹೀರೋದು ದೊಡ್ಡದಾಗಿ ಪೋಸ್ಟರ್ ಅನ್ನ ಹಾಕಿರ್ತಾರೆ. ಆ ಪೋಸ್ಟರ್ ನ ಹೇಗೆ ತಯಾರು ಮಾಡ್ತಾರೆ? ಈ ಒಂದು ಪ್ಲಾಟರ್ ಗಳ ಮುಖಾಂತರ. ಇನ್ನು ಕೆಲವೊಂದಿಷ್ಟು ಸಾಧನಗಳಿದಾವೆ, ಅವುಗಳನ್ನ ನಾವು ಆಗಮ ನಿರ್ಗಮ ಸಾಧನಗಳು ಅಂತ ಕರಿತಾ ಹೋಗ್ತೀವಿ. ಫಸ್ಟ್ ಯಾವ್ದು ಹೇಳಿದೆ? ಜೆರಾಕ್ಸ್ ಮಷಿನ್. ಸೊ ಜೆರಾಕ್ಸ್ ಮಷಿನ್ ಅಲ್ಲಿ ಫಸ್ಟ್ ಕೊಟ್ಟಂತ ಮಾಹಿತಿ ಏನ್ ಮಾಡುತ್ತೆ? ಸ್ಕ್ಯಾನಿಂಗ್ ಮಾಡುತ್ತೆ, ಅದು ಸ್ಕ್ಯಾನರ್. ಕೊಟ್ಟಿದ್ದ ಆದ್ಮೇಲೆ, ಸ್ಕ್ಯಾನ್ ಮಾಡಿದ ಆದ್ಮೇಲೆ ಏನ್ ಮಾಡುತ್ತೆ? ನಮ್ಗೆ ಒಂದು ಪ್ರತಿಯನ್ನ ವಾಪಸ್ ಕೊಡುತ್ತೆ. ಯಾವ್ದ್ರ ಮುಖಾಂತರ? ಪ್ರಿಂಟರ್ ಮುಖಾಂತರ. ಸೊ ಅದನ್ನ ನಾವೇನ್ ಕರಿತೀವಿ? ಜೆರಾಕ್ಸ್ ಮಷಿನ್ ಅನ್ನ ಒಂದು ಆಗಮನ ನಿರ್ಗಮನ ಸಾಧನ ಅಂತ ಕರಿತೀವಿ. ಏನ್ ಆಗಮನ ನಿರ್ಗಮನ ಸಾಧನ ಅಂತಂದ್ರೆ ಆಗಮ ನಿರ್ಗಮ ಎರಡೂ ಕಾರ್ಯಗಳನ್ನ ಮಾಡುವಂತಹ ಸಾಧನಗಳಿಗೆ ಆಗಮ ನಿರ್ಗಮ ಸಾಧನಗಳಿರ್ತವೆ. ಸೊ ಎಕ್ಸಾಂಪಲ್ಸ್ ಅನ್ನ ಕೇಳ್ತಾ ಹೋಗ್ತಾರೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈ ಮೂರನ್ನು. ಯಾವುದು? ಮಾಡೆಮ್, ಸ್ಪರ್ಶದರ್ಶಕ, ಸಂಗ್ರಹಣಾ ಸಾಧನಗಳು. ಸೊ ಸ್ಪರ್ಶದರ್ಶಕ ಅಂತಂದ್ರೆ ನಿಮ್ಮ ಈಗ ಬರ್ತಿರುವಂತ ಜನರೇಷನ್ಸ್ ಅಲ್ಲಿ ನಾವು ಲ್ಯಾಪ್ಟಾಪ್ ಟಚ್ ಸ್ಕ್ರೀನ್ ಮುಖಾಂತರ ನಾವು ಮಾಹಿತಿನ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ಬೋದು? ನಾವು ಕೈಯಿಂದ ಮುಖಾಂತರ ಟಚ್ ಅನ್ನ ಮಾಡಿದ್ರೆ ಅದೇ ಮಾಹಿತಿಯನ್ನು ತಗೊಳುತ್ತೆ, ನಮ್ಗೆ ಔಟ್ಪುಟ್ ಅನ್ನು ಕೊಡ್ತಾ ಹೋಗುತ್ತೆ. ಅಂತವರಿಗೆ ನಾವು ಆಗಮ ಮತ್ತೆ ನಿರ್ಗಮ ಸಾಧನಗಳು ಅಂತ ಕರಿತಾ ಹೋಗ್ತೀವಿ. ಈ ಮೂರನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ: ಮಾಡೆಮ್, ಸ್ಪರ್ಶದರ್ಶಕ ಮತ್ತೆ ಸಂಗ್ರಹಣ ಸಾಧನಗಳು. ಸ್ನೇಹಿತರೆ, ಇವಿಷ್ಟು ಸಹ ನಾವಿಷ್ಟೊತ್ತು ಏನ್ ಕಲ್ತಿದೀವೋ ಇವೆಲ್ಲವೂ ಸಹ ನಾವೇನ್ ಕರಿತಾ ಹೋಗ್ಬೋದು? ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸಸ್ ಎನ್ನುವಂಥದ್ದು. ನೀವು ನೋಡಿದ್ರಲ್ವಾ? ಸೊ ನನ್ನ ಆಗಮನಾಂಗ ಸಾಧನಗಳಲ್ಲಿ ನಾವು ಕ್ಯಾಮ್ರಾಗಳ ಬಗ್ಗೆ ತಿಳ್ಕೊಂಡ್ವಿ, ನಿರ್ಗಮನಾಂಗ ಸಾಧನಗಳಲ್ಲಿ ಮಾನಿಟರ್ಗಳು, ಟೈಪ್ಸ್ ಆಫ್ ಮಾನಿಟರ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇಷ್ಟನ್ನ ಬಿಟ್ಟು ನಿಮಗೆ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸಸ್ ಕೇಳುವಂಥದ್ದು ತುಂಬಾ ಕಡಿಮೆ ಮೀನ್ಸ್ 99% ಇದರಲ್ಲೇ ಬರಬೇಕು. ಸೊ ಪ್ರಶ್ನೆ ಪತ್ರಿಕೆ ತೆಗೆಯುವಂಥವ್ರು ತುಂಬಾ ಕ್ಲಿಷ್ಟಕರ ತೆಗಿತಿದ್ದಾರೆ ಅಂತಂದ್ರೆ ಅವರು ಬೇರೆ ಪುಸ್ತಕದ ಯಾವ್ದಾದ್ರು ಬೇರೆ ಒಂದು ಮಾಹಿತಿಯನ್ನು ತೆಗಿತಿದ್ದಾರೆ ಅಂತ ಒಂದು ಅರ್ಥ.
ಬಟ್ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸಸ್ ಕೇಳಿದ್ರೆ ಇಷ್ಟನ್ನೇ ಕೇಳುವಂತದ್ದು. ಇನ್ಪುಟ್ ಅಂತಂದ್ರೆ ಮಾಹಿತಿಯನ್ನ ಕಂಪ್ಯೂಟರ್ ಕೊಡುವಂತದ್ದು, ಔಟ್ಪುಟ್ ಅಂತಂದ್ರೆ ಕಂಪ್ಯೂಟರ್ ನಿಂದ ಮಾಹಿತಿಯನ್ನ ಹೊರ ಬರುವಂತದ್ದು. ಆ ಹೊರ ಬಂದಾಗ ಯಾವ ಒಂದು ಸಾಧನದ ಮೂಲಕ ನಿಮ್ಗೆ ತೋರಿಸ್ತಾ ಹೋಗುತ್ತೆ ಅನ್ನೋದನ್ನ ತೋರಿಸುವಂತ ಸಾಧನಗಳಿಗೆ ನಾವು ಆಗಮ ಮತ್ತೆ ನಿರ್ಗಮ ಸಾಧನಗಳು ಅಂತ ಕರಿತಾ ಹೋಗ್ತೀವಿ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಆಗಮ ಮತ್ತೆ ನಿರ್ಗಮ ಸಾಧನಗಳು. ಇದು ನಮ್ಮ 2ನೇ ತರಗತಿಯಾಗಿದ್ದು, ಸೊ ಈ ಒಂದು ತರಗತಿ ನಿಮಗೆ ಉಪಯುಕ್ತ ಆಗಿದೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಹೆಚ್ಚಾಗಿ ಶೇರ್ ಮಾಡ್ತಾ ಹೋಗಿ. ಮತ್ತೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ. ಮತ್ತೆ ನಿಮಗೆ ಏನೇ ಡೌಟ್ ಸೆಷನ್ಸ್ ಬಂದರೂ ಸಹ ಅಷ್ಟೇ ಈ ಒಂದು ಮಾಹಿತಿ ಆಧಾರಿತವಾಗಿ ಮಾತ್ರ, ಯಾವ್ದ್ರ ಬಗ್ಗೆ, ಆಗಮ ಮತ್ತೆ ನಿರ್ಗಮ ಸಾಧನಗಳ ಬಗ್ಗೆ ಮಾತ್ರ ಏನೇ ಒಂದು ಡೌಟ್ ಬಂದರೂ ಸಹ ನೀವು ಏನ್ ಮಾಡ್ತಾ ಹೋಗೋದು, ಇದೇ ಒಂದು ವಿಡಿಯೋದ ನಿಮ್ಗೆ ಚಾಟ್ ಮಾಡೋದಕ್ಕೂ ಪರ್ಮಿಷನ್ ಇದೆ ಅಲ್ವಾ, ಸೊ ಚಾಟ್ ಮಾಡ್ತಾ ಹೋಗ್ಬೋದು, ಕ್ವಶನ್ಸ್ ನೀವು ನನಗೆ ಕೇಳಬಹುದು. ಜೊತೆಗೆ ಮೊದಲನೇ ಕ್ಲಾಸ್ ಅನ್ನ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಅದ್ರ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಈ ವಿಡಿಯೋದ ಚಾಟ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಪೇಸ್ಟ್ ಮಾಡಿರ್ತೇನೆ, ಸೊ ಅಲ್ಲಿ ಬೇಕಾದ್ರೆ ನೀವು ಹೋಗಿ ತಗೊಳ್ತಾ ಹೋಗ್ಬೋದು. ಜೊತೆಗೆ ನೀವೀಗ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ನಾನು ನಿಮ್ಗೆ ಇಲ್ಲಿ ಏನಾದ್ರು ನಿಮ್ಗೆ ವಿಡಿಯೋಸ್ ಮಿಸ್ ಆಗಿದ್ರೆ, ಸೊ ಕ್ಲಾಸಸ್ ನ ಮಿಸ್ ಆಗ್ತಾ ಇದ್ರೆ ಅಲ್ಲಿ ನೀವು ಕ್ಲಾಸಸ್ ನ ಕೇಳ್ತಾ ಹೋಗ್ಬೋದು. ಆ ಕ್ಲಾಸಸ್ ನ ಆ ಲಿಂಕ್ಸ್ ಅಲ್ಲಿ ಇರ್ತವೆ, ಆ ಲಿಂಕ್ಸ್ ನ ಮುಖಾಂತರ ನೀವು ಕ್ಲಾಸ್ ನ ಕೇಳ್ತಾ ಹೋಗ್ಬೋದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ತರಗತಿ. ಇದೇ ರೀತಿ ಮತ್ತಷ್ಟು ತರಗತಿಗಳನ್ನ ನಾವು ಇನ್ನ ಮುಂದಿನ ತರಗತಿಯಲ್ಲಿ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತಾ, ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.